ನೀ ನೋಡ್ತಾ ಇರ ಇದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗೆಲಗಿಲಿ ಸೀಸನ್ 2 ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಬೆಂಗಳೂರು. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ವೀಕೆಂಡ್ ಲಾಫಿಂಗ್ ಕಥಗಳಿಗೆ ಜಡ್ಜಸ್ ನ ಬರ್ಮಾಡ್ಕೊಳ್ಳುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಒಂದ್ ನಿಮಿಷ ರೇ, ಎಲ್ಲರೂ ಶ್ರುತಿ ಮೇಡಮ್ ಹೇಳ್ರ. ವಂಶಿಕಾ ಬಂದಿದ್ದಾರೆ ಇಲ್ಲಿ. ವಂಶಿಕಾ ಎಲ್ಲರೂ ಶ್ರುತಿ ಮೇಡಮ್ ಹೇಳ್ರು. ಗೊತ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಬ್ಯೂಟಿಫುಲ್, ಇಲ್ಲಿ ಶ್ರುತಿ ಅವರು ಅಂತ ಒಬ್ರು ಜಡ್ಜಸ್ ಇದ್ರು. ನೀವೇನೋ ನೋಡಿದಿರ ಅವ್ರನ್ನ? ಈಗ ನೀನ್ ಇಷ್ಟು ಸುಂದರವಾಗಿ ಕಾಲೇಜ್ ಹುಡ್ಗನ್ ತರ ಕಾಣ್ತಾ ಇದ್ರೆ ನಿನಗ್ ಮ್ಯಾಚ್ ಮಾಡಕ್ ನಾನ್ ಹಿಂಗ್ ಬರೋದ್ ಬೇಡವಾ? ಕರೆಕ್ಟ್. ನೋಡ ಅವನ್ ಹೆಂಗ್ ಕಾಣ್ತಿದ್ದಾನೆ. ನೀವ್ ಹಿಂಗ್ ಬಂದ್ಮೇಲೆ ನಾನು ಸುಮ್ನಿದ್ರೆ ಆಗತ್ತಾ? ಈ ಗುಲಾಬಿ ನಿಮಗ. ಆಕ್ಚುಲಿ ಇಲ್ಲಿ ಸಾಧು ಸರ್ ಬಂದಿಲ್ವಲ್ಲ ಇವತ್ತು, ಎಲ್ಲೋದ್ರು? ಇಲ್ಲಿ ಸೈಡ್ ಅಲ್ಲಿ ಇದೀವಿ. ಯಾಕೆ ಮಧ್ಯೆ ಹೀರೋ ಹೀರೋಯಿನ್ ಮಧ್ಯೆ ವಿಲನ್ ಯಾಕೆ ಅಂತ? ಏನ್ ಸರ್ ಹಿಂಗ್ ಕಾಣ್ತಾ ಇಲ್ಲ? ಸಾಧು ಸರ್ ನೋಡಿದ್ರೆ ನನ್ ಇವತ್ತು ಭಯ ಆಗ್ತಾ ಇದೆ. ಒಂದಿಷ್ಟು ಬಟನ್ಗಳು ನೋಡು. ಓ ಮೈ ಗಾಡ್. ಚಿರತೆ ಅನ್ಕೋಬಹುದು, ಲೆಪರ್ಡ್ ಅನ್ಕೋಬಹುದು. ಬಟ್ ಏನೇ ಹೇಳಿ ಸರ್, ಮೈಕಲ್ ಜಾಕ್ಸನ್ ಸಣ್ಣ ವಯಸ್ಸಲ್ಲಿ ಹೆಂಗಿದ್ನೋ ಹಂಗ್ ಕಾಣ್ತಾ ಇದೀರಾ ಸರ್. ಮೈಕಲ್ ಜಾಕ್ಸನ್ ಆ ವಯಸ್ಸಾದ್ಮೇಲೆ ಹಿಂಗೆ ಇದ್ದ ಹಂಗಂತೀರಾ? ಬಟ್ ನೀವ್ ಸಕದ ಕಾಣ್ತಾ ಇದೀರಾ ಸರ್. ನಾವು ಸೈಕಲ್ ಜಾಕ್ಸನ್. ಅವನು ಮೈಕಲ್ ಜಾಕ್ಸನ್. ಸರ್, ನನ್ನ ತೋಟದಲ್ಲಿ ಗೊಬ್ಬರ ಹಾಕಿ ಬೆಳೆಸಿರಂತ ಹೂವ ಸರ್. ನಿಮ್ ತೋಟದಲ್ಲಿ ಗೊಬ್ಬರ ಹಾಕ್ದೆ ಹೋದ್ರು ಇದು ಬಂದೇ ಬರುತ್ತೆ. ಆದ್ರೂ ಸರ್, ನಿಮ್ಮಿಬ್ಬರಿಗೂ ನಾನ್ ಮನ್ಸ್ ಕೊಡೋದಿರ್ಲಿ ಸರ್, ಇಡೀ ಕರ್ನಾಟಕನೇ ನಿಮ್ ಮನ್ಸ್ ಕೊಟ್ಟಿದೆ ಸರ್. ಆಲ್ರೆಡಿ ಮನ್ಸು ಕೊಟ್ಟವ್ರೆ, ಅವರ ಮನೆಗಳಲ್ಲಿ ನಮಗೆ ಜಾಗನೂ ಕೊಟ್ಟವ್ರೆ, ಅವ್ರ ಮಕ್ಕಳು ತರ ನಮ್ಮನ್ನ ಪ್ರೀತಿಸ್ತಾನು ಅವ್ರೆ. ಸೂಪರ್. ಅವ್ರು ಎಲ್ಲಿ ತನಕ ಪ್ರೀತಿಸ್ತಾರೋ ನಾನು ಹಿಂಗೆ ಇರ್ತೀನಿ. ಜಡ್ಜಸ್, ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. నల్లవనికి కెట్టవని మడగాడుస్తారు జాగ్రత్త. బేపులి పులి కొండవీటి సింహం దొంగలికి దొంగ మంచివాడికి మంచివాడు మడగాడు వస్తున్నారు జాగ్రత్త. ಯಾರು தெரியுமா இது? நம்ம தலைவர் ரஜினிகாந்த். உனக்கு இதெல்லாம் புரியாதட, வாமா நம்ம போலாம். ನಾವು ವೇಟ್ ಮಾಡೋದು ಕಷ್ಟ. ಪ್ಲೀಸ್ ಕಮ್ ದಟ್ ಸೈಡ್. ಈ ವಾರದ ಎಂಟರ್ಟೈನ್ಮೆಂಟ್ಗೆ ನಮ್ಮ ಜಡ್ಜಸ್ ಬಂದಾಗಿದೆ. ನಮ್ಮ ಎಂಟರ್ಟೈನರ್ಸ್ ರೆಡಿ ಇದ್ದಾರೆ. ಈ ವಾರದ ಮೊದಲ ಎಂಟರ್ಟೈನಿಂಗ್ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಯೂಶಲಿ ನಾವೆಲ್ಲ ಬಸ್ಸಲ್ಲಿ ಕುತ್ಕೊಂಡು ಆರಾಮ ಪ್ರಯಾಣ ಮಾಡ್ತೀವಿ. ಆದ್ರೆ ಈಗ ನಮ್ಮೆಲ್ಲರ ನಗುವಿನ ಪಯಣಕ್ಕೆ ಅಂತ ಒಂದು ಬೆಂಗಳೂರು ಟು ಮಂಗಳೂರು ಬಸ್ ಬರ್ತಾ ಇದೆ. ಎಲ್ರು ಜರ್ನಿಗೆ ರೆಡಿ ಅಲ್ವಾ? ಎಲ್ಲ ಸೀಟ್ ಬೆಲ್ಟ್ ಹಾಕೊಳ್ಳಿ. ಫಾಸನ್ ಯುವರ್ ಸೀಟ್ ಬೆಲ್ಟ್. ಬರಮಾಡ್ಕೊಳ್ಳೋಣ. ಶಿವು, ದೀಪಿಕಾ, ಧನ್ರಾಜ್, ಕೋಕಿಲಾ ಅಜ್ಜಿ, ನಿತಿನ್, ಜಾನ್ವಿ ಹಾಗೂ ಮೋಹಿನಿ, ಸುಶ್ಮಿತಾ. ನಾವು ಸೂರ್ಯವಂಶದ ಸಿನಿಮಾ ತರ ಇದೇ ಬಸ್ ಅಲ್ಲಿ ದುಡ್ದು ಒಂದು 10 ಬಸ್ ಹಾಕೋಣ. ಅದಾದ್ಮೇಲೆ ಒಂದು 20 ಬಸ್ ಹಾಕೋಣ. ಅದಾದ್ಮೇಲೆ ಒಂದು 50 ಲಾರಿ ಹಾಕೋಣ. ಮೊದಲು ಬಸ್ ನ ಬಂಕ್ ಹತ್ರ ನಿಲ್ಸಿ ಡೀಸೆಲ್ ಹಾಕುವ. ಮೇಡಮ್, ಏನ್ ಮೇಡಮ್ 3 ವಾರಕ್ಕೆ ಈ ರೇಂಜ್ ಕಾಮಿಡಿ ಮಾಡಕ್ ಶುರು ಮಾಡ್ಬಿಟ್ರೆ? ಬಿಡಿ ಶಿವ್ ಸರ್, ನಾವೇನ್ ನಿಮ್ ತರನಾ? ನೀವಾದ್ರೆ ಚಪ್ಪಾಳೆ ತಟ್ಟಿ ಕೈಯೋ ಕಾಲೋ ಹಿಡಿದ್ರು ನಗಿಸ್ತೀರಾ. ಆದ್ರೆ ನಾವು ಹೊಸಬ್ರಲ್ವಾ, ಕಾಮಿಡಿ ಮಾಡಿನೇ ನಗಿಸ್ಬೇಕು ಅಲ್ವಾ? ಸ್ಕಿಟ್ ಬಂದ್ಬಿಡೋಣ. ಆಯ್ತು ಸರ್. ಇವಳ ಎಲ್ಲಿಗೆ ಟ್ರಿಪ್ಪಿಗ? ಬೆಂಗಳೂರು ಟು ಮಂಗಳೂರು, ಮಂಗಳೂರು ಟು ಬೆಂಗಳೂರು ರೀ. ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಮಂಗಳೂರು. ಸರ್ ನಮಸ್ಕಾರ. ಸರ್ ಬನ್ನಿ ಸರ್. ಬಸ್ನ ನಿಮ್ದೇ ಅನ್ಕೊಳ್ಳಿ ಸರ್. ಸ್ವಂತಕ್ಕೆ ಬಸ್ಸು ನಿಮ್ದೇ ಅನ್ಕೊಳ್ಳಿ. ಬನ್ನಿ ಸರ್, ಹತ್ಕೊಳ್ಳಿ. ಏನಂದೆ? ಬಸ್ಸು ನಿಮ್ದೇ ಅನ್ಕೊಳ್ಳಿ ಸರ್. ಬಸ್ ನಂದಾದ್ರೆ ನಂದು. ಹೇಳತ್ತ ಕೇಳತ್ತೆ ಎಲ್ಲಿಗೆ ತಕೊಂಡು ಹೋಗ್ತಿದ್ಯಾನು? ಕುಡ್ದವನೆ ಯಾವ ತರದ್ದು ಬಹುಮುಖ ಪ್ರತಿಭೆ. ಮಾತಾಡಿದ್ದು ಒಂದು ಅರ್ಥ ಆಗ್ಲಿಲ್ಲಪ್ಪಿ. ಅತಿ ಅಥವಾನ ಬಸ್ಸು ಸ್ವಂತ ಅಂದ್ರೆ ನಿನ್ ಬಂದಲ್ಲ, ಬಂದು ಕುತ್ಕೋ ಅಂತ ಹೇಳಿದ್ದು. ಹತ್ಕೋ. ಹಾಗಾದ್ರೆ ಬಸ್ ಹತ್ತೋಕ್ ಮುಂಚೆ ನಾನೊಂದು ರಗ್ಗಡ್ಡ ಡೈಲಾಗ್ ಹೇಳ್ತೀನಿ. ಏನು? ನಾವು ಸ್ಕಿಟ್ ಮಾಡಿ ಗೋಲ್ಡನ್ ಬಜಾರ್ ತಕೊಂಡವ್ರಲ್ಲ, ಮತ್ತೆ ತಪ್ಪು ಮಾಡಿ ಗೋಲ್ಡನ್ ಬಜಾರ್ ತಕೊಂಡವ್ರು. ಮಾರೈತಿ ಅಲ್ಲಿ ನೋಡಿ. ಯಾರ್ರೀ? ಅಲ್ಲಿ ನೋಡಿ, ಕಾಮಿಡಿ ಸಮುದ್ರವೇ ಬರ್ತಾ ಇದೆ. ತುಂಡ ಕ್ಲಾಸ್ ಆವಾಸ ಮೂರ
ಮಟ್ಟಿಕ ಎಂಟಸ ಒಬ್ಬ ಕ್ವಾಟ್ಲೆ ಸತ್ತೀಸ ಈ ಧನರಾಜ್ ಅವ್ರ ಮರೆ ನಾನು ಫ್ಯಾನ್ ನಿಮ್ದು. ಅಯ್ಯೋ ಗಿಚ್ಚಿಗಿಲಿಗಳಿಗೆ ಎಷ್ಟು ಕಾಮಿಡಿ ಮಾಡ್ತೀರಾ ಮಾರ ನೀವು. ಥ್ಯಾಂಕ್ ಯು ನಾನು ನನ್ನ ಹೆಂಡತಿ ನಿಮ್ಮ ವಿಡಿಯೋ ನೋಡದೆ ಮಲಗುವುದೇ ಇಲ್ಲ. ಭಯಂಕರ ಕಾಮಿಡಿ ಮಾಡ್ತೀರಾ. ಥ್ಯಾಂಕ್ ಯು ನಗುವೇ ಬರುದಿಲ್ಲ. ಯಾವ್ದೋ ಫೇಮಸ್ ಡೈಲಾಗ್ ಉಂಟಲ್ಲ, ನೀನೇ ನನ್ನ ಉಸಿರು ಹಾಗೂ ನೀನ್ ನನ್ನಿಂದಲೇ ಬಸಿರು. ಬಹಳ ಫೇಮಸ್ ಡೈಲಾಗ್ ಮಾರ ಅದು. ಓಹೋ ಅಜ್ಜಿ, ಒಂದು ವಾರ ನೀವು ಟಿವಿಗೆ ಬಂದಿಲ್ಲ ಅಂತ ನನ್ನ ಹೆಂಡತಿ ಊಟ ಸಹಿತ ಮಾಡಿಲ್ಲ. ನೀವು ಬಂದ್ರಲ್ಲ, ಕಾಮಿಡಿ ಶುರು ಆಯ್ತು. ಬನ್ನಿ ಒಳಗೆ. ಬನ್ನಿ ಅಜ್ಜಿ ಬನ್ನಿ. ಕಣೋ ನನ್ ಬರೋರ್ಗ ಮಾತ್ರ ಬೇರೆಯವ್ರಾಗ ನಂದೇ ಬಸ್ಸು ಹೊರಡುವ ಮುನ್ನ 1-2 ಮುಗಿಸ್ಕೊಂಡ್ಬಿಡಿ. ಪದೇ ಪದೇ ನಿಲ್ಸಕ್ಕಾಗೋದಿಲ್ಲ. ಆಗಲ್ಲ, ನನ್ಗೆ ಬಂದ್ಮೇಲೇನೆ ಹೋಗೋದು. ಎಕ್ಸ್ಕ್ಯೂಸ್ ಮೀ, ನಾವು ನಿಲ್ಲಿಸಿದಾಗ ನಿಮ್ಗೆ ಬರ್ಬೇಕು. ನೀವು ಹೇಳಿದಾಗೆ ಬರ್ಲಿಕ್ಕೆ ಅದೆಂತ ಕ್ಯಾಬ? ರೈಟ್ ರೈಟ್ ಬಾಯ್. ಇವಳೆ ರೀ ಆ ತಾಯ್ತ ತಂದಿದೀವಲ್ಲ, ಎಲ್ರಿಗೂ ಕೊಟ್ಬಿಡು. ಬೇಡ ಬೇಡ, ಮಿಕ್ಸ್ ಆಗುತ್ತೆ. ನನ್ಗೆ ರಮ್ಮು ಕ್ವಾಟ್ರೆ ಸಾಕು. ಧೂಪಯ ಅಲ್ಲಿ ಎಣ್ಣೆ ಬಗ್ಗೆ ಮಾತಾಡ್ತಿರೋದಲ್ಲವಾ? ತಾಯ್ತ ದೇವಸ್ಥಾನ ತಾಯ್ತ ಬಗ್ಗೆ. ಅಮ್ಮ ತಾಯ್ತ ಯಾಕಮ್ಮ ಕಟ್ಟದು? ಟಿನ್ ಟಿನ್ ಟಿನ್. ಪ್ರಯಾಣಿಕರ ಗಮನಕ್ಕೆ, ಕಾರಿನಲ್ಲಿ ಸೇಫ್ಟಿಗೆ ಅಂತ ಏರ್ ಬ್ಯಾಗ್ ಇರುತ್ತೆ, ಹಾಗೆ ನಮ್ಮ ಬಸ್ಸಿನಲ್ಲಿ ಸೇಫ್ಟಿಗೆ ಅಂತ ತಾಯ್ತಾ ಇರುತ್ತದೆ. ಹಂಗೆ ನಂದೊಂದು ರಿಕ್ವೆಸ್ಟ್ ಐತೆ ಗಣಕ. ಏನಿಲ್ಲ, ನಂಗೀಗ 7 ತಿಂಗಳು. ಅಯ್ಯೋ ಭಯಂಕರ ಮಾರೆ, 7 ತಿಂಗಳಿಗೆ ಎಷ್ಟು ಬೆಳೆದಿದ್ದಾಳೆ. 7 ತಿಂಗಳು ಅಂದ್ರೆ ಅವಳಿಗೆ 7 ತಿಂಗಳು ಅಲ್ಲ ಮಾರಯ್ಯ, ನಿಮ್ಮ ಹೆಂಡತಿಗ ಅಲ್ಲವಾ? ಅವಳಿಗೆ 7 ತಿಂಗಳು ಬಸ್ ಸರಿ. ಅವಳಿಗೆ ಮರಲ್ಲ, ನೀವು ಹೇಳಿ ಅಮ್ಮ. 7 ತಿಂಗಳಲ್ವಾ? ಡಾಕ್ಟರ್ ಹೇಳವ್ರೆ ಈ ವರ್ಷನೇ ಡೆಲಿವರಿ ಆಯ್ತದೆ ಅಂತ. ಅದಕ್ಕೆ ನೀವು ಅಯ್ಯೋ, ನಮ್ಗೆ ಡೆಲಿವರಿ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಓನ್ಲಿ ಡ್ರಾಪ್. ಅಕ್ಕೋ ಪೂರ್ತಿ ಹೇಳೋದಕ್ಕ ಕೇಳಿಸ್ಕೊಳಕ. ನಾ ಮೊದ್ಲೇ ಬೋಸಿ ಹೆಂಗ್ಸು, ನಂಗ್ ಬಸ್ ಜರ್ನಿ ಆಗೋಕುಲ. ನಂಗೇನಾರು ವಾಂತಿ ಬಂದಂಗಾದ್ರೂ ಹೇಳ್ತೀನಿ, ಹೊಸಿ ಅಣ್ಣಂಗೆ ಹೇಳಿ ಬಸ್ ನಿಲ್ಸಿ. ಅಯ್ಯೋ ಅಷ್ಟೇನಾ? ನನ್ ಗಂಡ ಎಷ್ಟು ಜನರಿಗೆ ವಾಂತಿ ಮಾಡಿಸ್ಲಿಲ್ಲ ಬಸ್ಸಲ್ಲಿ. ಏನು 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 ಏನು? ವಾಂತಿ ಬರ್ತಿದೆಯಾ? ಇಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಬಸ್ ಅಲ್ಲಿ ಬರ್ಬೋದು, ತಲೆ ಒಳಗ. ಅಜ್ಜಿ ಅಜ್ಜಿ ನಂದು ನೋಡಜ್ಜಿ. ನಿಂದಿ ಅಂತ ಸಾವು ನೋಡುವ? ಅಲ್ಲ ಅಜ್ಜಿ, ಕೈ ನೋಡಜ್ಜಿ. ನಾನ್ ನೋಡಿದ್ದೀನಿ ಆವಾಗ್ಲೇ, ಕೈ ಇದೆ ನಿನ್ಗೆ. ಏ, ಅಜ್ಜಿ ಕೈ ನೋಡಜ್ಜಿ. ನಿನ್ ಮನೆಯಿಂದ ಸ್ಟುಡಿಯೋದ ಬರೋದಕ್ಕೆ ಕ್ಯಾಬ್ ಅಲ್ಲಿ 600 ರೂಪಾಯಿ ಆಗುತ್ತಲ್ಲೋ. ಕರೆಕ್ಟ್ ಸಾವು. ಅದು ಕೈ ನೋಡಿ ಹೇಳಿದ್ದಲ್ಲ, ಮೊನ್ನೆ ಸ್ಕಿಟ್ ಟೆಲಿಕಾಸ್ಟ್ ಆದದ್ದು ನೋಡಿ. ನಾನು ರೀಟೇಕ್ ತಗೊಳ್ತೇನೆ. ಎಲ್ಲೋ ಏನೋ ಇದು, ನೀನು ತುಂಬಾ ದೊಡ್ಡ ಸ್ಟೇಜ್ ಹೋಗ್ತೀಯ ಕಣೋ. ಗಿಚ್ಚಿ ಗಿಲಿಗಿಲಿ ಸ್ಟೇಜು, ಕಾಮಿಡಿ ಮಾಡಲ್ಲ. ಏನಜ್ಜಿ ಸರಿ ಹೇಳಜ್ಜಿ. ಏ ನೀನು 100 ವರ್ಷ ಬದುಕ್ತೀಯ ಕಣ. 100 ವರ್ಷನಾ? ಅಮ್ಮ ಮಾರೆ, ಯಾವ ಜಾತಕದ ಹತ್ರ ಬೇಕಾದ್ರೂ ತೋರ್ಸು ನಿನ್ನ ಕೈ. ಎಲ್ಲ ಹೇಳುದು ಇಷ್ಟೇ, 100 ವರ್ಷ ಬದುಕ್ತಿ ಅಂತ. ಮತ್ತೊಂದು 50 ಬಿಟ್ಟು 50 ವರ್ಷ ಬಿಟ್ಟು ನೋಡಿದ್ರೆ 50. ಯಾವ ಜಾತಕದ ಹತ್ರ ಬೇಕಾದ್ರೂ ತೋರ್ಸು, ಎಲ್ಲ ಹೇಳುದು 100 ವರ್ಷ ಬದುಕ್ತಿ ಅಂತ. ಎಂತ ಮಾರ, ಈ ಬಸ್ಸಲ್ಲಿ ಪಂಚೆ ಆಗುದಿಲ್ಲ ಮಾರ, ಕರ್ಮ. ಒಂದು ಒಳ್ಳೆ ಸಾಂಗ್ ಹಾಕ. ಮರ್ತೆ ಬಿಟ್ಟಿದೆ ಮಾರಯ್ಯ, ಬಸ್ಸಲ್ಲಿ ಒಳ್ಳೆ ಸಿಸ್ಟಮ್ ಹಾಕ್ಸಿದ್ದೇನೆ. ಯಾವ್ದು ಬಫೆ ಸಿಸ್ಟಮ್? ಸಾಂಗ್ ಹಾಕ. ಎಂತ ಆಯ್ತಾ ನಿನಗೆ? ರೀ ಈ ಸಾಂಗ್ ಬೇಡ, ಬೇರೆ ಸಾಂಗ್ ಹಾಕಿ. ಎಂತ
ಈ ಸಾಂಗ್ ಎಂತ ಆಯ್ತು ನಿನಗೆ? ನನ್ಗೆ ಚಂದ ಮಾಮ ಬಾ ಪೋಲಿ ಮಾಮ ಬಾ ಅದು ಸಾಂಗ್ ಹಾಕಿರಿ. ಎರಡಲ್ಲ ಮಾಮ ಇದನ್ನ ಸುಮ್ಮನೆ ಕೂತ್ಕಡೆ. ರೀ, ನಂಗೆ ಬೇಕಾದ ಮಾಮ ಬೇರೆ, ನಿಮ್ಗೆ ಬೇಕಾದ ಮಾಮನ ಬೇರೆ, ಬೇರೆ ಸಾಂಗ್ ಹಾಕಿರಿ. ಎಂತವ ಚಂದಮಾಮ ನಿಮ್ಮ ಅಪ್ಪವ? ಇರ ಒಂದು ನಿಮಿಷ. ಅಪ್ಪನ ಬಗ್ಗೆ ಮಾತಾಡ್ತೀನಿ ನೀನು, ಬೆಪ್ಪ ಕೆಪ್ಪ ನಿನ್ನ ಮೂಗನ್ನು ಜಜ್ಜಿ ಪಟ್ಟಿ ಮಾಡ್ತೇನೆ ಈಗ. ಗಂಡನ ಬಗ್ಗೆ ಎದುರು ಮಾತಾಡಿದ್ರೆ ನಿನ್ನ ಬಡದು ತೆಗಿತಾನೆ. ತಗೋ ಲೆಫ್ಟ್. ಎಂತ ಸರ್, ನನ್ನ ಈಗೋಗಿ ಹಟ್ ಮಾಡ್ತಾಳ ಅವಳು. 100 ವರ್ಷ ಬದುಕ್ತೀನಿ ಅಂತ ಹೇಳಿದಲ್ಲ, ಇಲ್ಲಿ ನೋಡಿದ್ರೆ 1 ನಿಮಿಷ ಬದುಕ್ತೀನಿ ಇಲ್ವಾ ಅಂತ ಡೌಟ್ ಆಗ್ತದೆ ಅಜ್ಜಿ. ಎಂತ ಮಾಡುದು ಮರೆಯ, ನನ್ನ ತಾಳ್ಮೆನ ಎಬ್ಬಿಸಿ ಕೂರಿಸ್ತಿದ್ದಾಳ ಅವಳು. ಎಂತ ಸಾವ ಎಬ್ಬಿಸಿ ಕೂರಿಸ್ಲಿಕ್ಕೆ ಅದು ಕೊಕ್ಕೋ ಆಟವ ನಾಯಿನ ಮಗ. ನನಗೆ ನಾಯಿದ ಮಗ ಅಂದ್ರೆ ನಿನ್ನ ಈಗ ತಗೋ. ಟ್ಯೂಬ್ ಕೊಡು. ಯಾಕೆ? ನಾವು ವಂಡರ್ಲಕ್ಕೆ ಬಂದಿದ್ದೀವಿ. ಸರಿ ಗಾಡಿ ಓಡಿಸು ಬಾ. ಸಾರಿ ಕೇಳ ಅವಳಿಗೆ. ಸಾರಿ ಕೇಳಿಲ್ಲ ಅಂದ್ರೆ ಏನೋ ಮಾಡ್ತೀಯ? ಸಾರಿ ಅಲ್ರಿ ತಗೊಳ್ಳಾಯ್ತು. ಸಾರಿ ಕೇಳಮ್ಮ ಹೋಗಿ. ಒಂದ್ಸಲ ವಾಮಿಟ್ ಮಾಡಿಲ್ಲ ಕಣ, ನಾವು ಬೀಳಿಸ್ಬೇಡ ನಮ್ಮನ್ನ. ಏನ್ ಟೆನ್ಷನ್ ಮಾಡಬೇಡ, ನೀನು ವಾಂತಿ ಮಾಡಲ್ಲ, ಡೈರೆಕ್ಟ್ ಡೆಲಿವರಿ ಆಗ್ತದೆ. ಅಮ್ಮ ದಯವಿಟ್ಟು ಸಾರಿ ಕೇಳಮ್ಮ. ಆಯ್ತು ಸಾರಿ ರೀ. ಸಾರಿ ಟು ಎಲ್ಲ ಜಗಳ ಮಾಡ್ಲಿಕ್ಕಿಲ್ಲ ಮತ್ತೆ. ನೀವು ಸಹ ಕೋಪ ಎಲ್ಲ ಮಾಡ್ಬಾರ್ದು ಆಯ್ತಾ? ಆಯ್ತು. ಎಂತ ಗೊತ್ತುಂಟಾ, ಟಿಫಿನ್ ಅಲ್ಲಿ ಪತ್ರೊಡೆ ಉಂಟು, ಮತ್ತೆ ಒಟ್ಟಿಗೆ ತಿನ್ನು ಆಯ್ತಾ? ಭಯಂಕರ ಮಾರ, ಇಷ್ಟು ದೊಡ್ಡ ಜಗಳ ಪತ್ರಡ್ಡೆಯಲ್ಲಿ ಸಾಲ್ವ್ ಆಯ್ತು. ಎಂತ ಬೋರ್ ಮಾರ್ರೆ, ಒಂದು ಸಾಂಗ್ ಹಾಕಿ ಮಾರ್ರೆ. ಎಂತ ಪುನಃ ಶುರುವಾಯ್ತು ನಿಂದು? ಇದೆಂತ ಸಾವಿದ ಸಾಂಗ್ ನಿಂದು, ಬೇರೆ ಸಾಂಗ್ ಹಾಕು. ಎಂತ ಸಾಂಗ್ ಹಾಕುವುದು ನಿನಗೆ? ಓಂ ಗುಲಾಬಿಯೇ ಅದು ಸಾಂಗ್ ಹಾಕ. ಎರಡರಲ್ಲೂ ಗುಲಾಬಿ ಇದೆಲ್ಲ ಸುಮ್ಮನೆ ಕೂತ್ಕಣ. ನಂಗೆ ಬೇಕಾದ ಗುಲಾಬಿ ಬೇರೆ, ನಿನ್ಗೆ ಬೇಕಾದ ಗುಲಾಬಿ ಬೇರೆ, ಮುಚ್ಕೊಂಡು ಸಾಂಗ್ ನಿಲ್ಸು. ಎಂತ ಗುಲಾಬಿ ತಗೊಂಡೋಗಿ ನಿಮ್ಮ ಅವನ ತಲೆಯಲ್ಲಿ ಇಡೋದು? ಅಯ್ಯೋ ಒಂದು ನಿಮಿಷ. ನನ್ನ ಅಮ್ಮನ ಬಗ್ಗೆ ಮಾತಾಡ್ತೀನಿ ನೀನು. ಅಣ್ಣ ಇದನ್ನು ದಂಡಸ್ ಕೈ ಕೊಟ್ಟು ಬನ್ನಿ ಅಣ್ಣ, ಹೊರಗೆ ಜಗಳ ಆಡುವ. ಮಲಗಿರುವ ಸಿಂಹನ ಪಡೆದು ಎಬ್ಬಿಸ್ತಾ ಇದ್ದೇನೆ. ಏನ್ರ ಇದು? ಮಕ್ಕಳು ಏನ್ ಬಿಟ್ಟು ಕೈಯೆಲ್ಲ ಬರುತ್ತೆ? ಎಂತದ ಟೆನ್ಷನ್ ಮಾಡ್ಬೇಡ, ಹಾಕು ಜೀಗಸಿ ಕುಣಿ. ನಿನ್ನ ಬಗ್ಗೆ ಈಗ ಎಲ್ಲ ಹೇಳ್ತೇನೆ, ನಾಯಿ ಪಟ್ಟಿಂದ ಅವನಿಗೆ ಡ್ರೈವಿಂಗ್ ಗೊತ್ತಿಲ್ಲ. ಎಂತ ಗೊತ್ತುಂಟಾ, ಮೊನ್ನೆ 4 ಬಸ್ ಅನ್ನು ಘಾಟಿಯಿಂದ ಕೆಳಗೆ ಹಾಕಿ 150 ಜನರನ್ನು ಸಾಯಿಸ್ತಾನೆ ಅವನು. ನಿಲ್ಲಿ ಶಾಕ್ ತಗೋಬೇಡಿ, ಒಂದು ಡೈಲಾಗ್ ಇದೆ. 150 ಅಲ್ಲ ಮಾರೈತಿ, 200 ಜನ. ಇವಾಗ ಶಾಕ್ ತಕೋ. ಹಾಯ್ ಹಾಯ್ ಹಾಯ್. ಟಿಕೆಟ್ ಬೇಕಾ? ಆಲ್ರೆಡಿ ಸಿಕ್ಕಿದೆ. ಇದು ಬುಕ್ಕಿಂಗ್ ಪ್ಯಾಸೆಂಜರ್. ಅದು ಪ್ಯಾಸೆಂಜರ್ ಅಲ್ಲ ಮರೆಯ, ಮತ್ತೆ ಘಾಟ್ ಸೆಕ್ಷನ್ ಅಲ್ಲಿ ಬಿದ್ದು ಸತ್ತಿದ್ದಲ್ಲ, ಈಗ ದೆವ್ವಾಗಿ ಬಂದಿರೋದು. ನೀವು ಡೈಲಾಗ್ ಸರಿಯಾಗಿ ಹೇಳ್ದೆ ಹೋದ್ರೆ ನಾವು ಸತ್ತ ದೆವ್ವ ಆಗ್ಬಿಡ್ತೀವಿ ಕಣ. ಘಾಟ್ ಸೆಕ್ಷನ್ ಇಂದ ಯಾಕೋ ನನ್ನ ಬೀಳಿಸ್ದೆ? ನಂಗಿನ್ನು ಹನಿಮೂನ್ ಆಗಿಲ್ಲ ಕಣೋ. ನಡಿ ಹಂಗಂದ್ರೆ ಮತ್ತೆ ಟೈರ್ ಒಂಚೂರು ಜಾರ್ತು ಅಷ್ಟೇ. ಏನೋ ಪತಿವ್ರತೆ ಸೆರಗು ಜಾರ್ತು ಅನ್ನೋ ತರ ಹೇಳ್ತಾ ಇದ್ಯಾ? ನಾನೊಬ್ಳೆ ಸಾಯ್ಬೇಕಾ? ಇಲ್ಲ, ನಾನು ಸತ್ತಾಗಿದೆ. ಸಾಯ್ಬೇಕು, ನೀವೆಲ್ಲ ಸಾಯ್ಬೇಕು. ಅಲ್ರೋ, ಇಷ್ಟೊಂದು ಜನನೆಲ್ಲ ಸಾಯಿಸ್ಬಿಟ್ಟು ನೀವಿಬ್ರು ಮಾತ್ರ ಅದು ಹಿಂಗ ಉಳ್ಕೊಂಡ್ರಿ. ನಮ್ಗೆ ಟೆಕ್ನಿಕ್ ಗೊತ್ತುಂಟು. ಹೇಗೆ? ಹಿಂಗೆ ಅಲ್ಲ, ಒಂದೇ ಒಂದ್ ಶೆಡ್ಯೂಲ್ ಬಂದಿಲ್ಲ ಅಂತ ಬಸ್ಸಲ್ಲಿ ನನ್ನ ಸಾಯಿಸ್ತಿದ್ರಲ್ರೋ. ಅಯ್ಯೋ, ಆಕ್ಸಿಡೆಂಟ್ ಆದ್ರೂ ನನಗೆ ವಾಂತಿನೇ ಬರ್ಲಿಲ್ವಲ್ಲ. ಟೆನ್ಷನ್ ಮಾಡಬೇಡ, ಸ್ಕಿಟ್ ಮುಗಿತಲ್ಲ, ಇನ್ನು ಕಮೆಂಟ್ಸ್ ಅಲ್ಲಿ ಬರ್ಬೋದು. ಏನ್ ಮಾಡ್ದಪ್ಪ ನೀನು? ಸರ್ ಏನ್ ಮಾಡ್ದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಲ್ಲಿ ನೀನ್ ಏನ್ ಮಾಡ್ದೆ ಅಂತ ಗೊತ್ತಾಗೋಕ್ಕೋಸ್ಕರ ಅಲ್ಲಿ ಇಬ್ರು ಕೂತವ್ರೆ. ಕುಡ್ದಿದ್ನಲ್ಲ. ಅವ್ರನ್ನ ಕೇಳೋಣ ಆಯ್ತಾ? ಇರಪ್ಪ,
ಒಟ್ಟಲ್ಲಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗೋಂಥ ಈ ಬಸ್ಸು ಎಷ್ಟು ಚೆನ್ನಾಗಿ ಟ್ರಾವೆಲ್ ಮಾಡ್ತು, ಎಲ್ಲೆಲ್ಲೆಲ್ಲ ನಿಲ್ತು, ಎಲ್ಲೆಲ್ಲೆಲ್ಲ ಹೋಯ್ತು ಅಂತ ಹೇಳಕ್ಕೆ ನಮ್ಮ ಶ್ರುತಿ ಮೇಡಮ್ ಅವ್ರು ರೆಡಿಯಾಗಿ ಕಾಯ್ತಾ ಇದ್ದಾರೆ. ಎಸ್ ಪ್ಲೀಸ್. ಹಲೋ, ಈ ಸ್ಕಿಟ್ಗೆ ಇವ್ರು ಮಾಡಿರುವಂತ ಆಕ್ಟಿಂಗ್ಗೆ ನಾನು ಬಾಯಲ್ಲಿ ಹೇಳಕ್ ಆಗಲ್ಲಪ್ಪ. ಅವ್ರಿಗೆ ಸನ್ಮಾನನೇ ಮಾಡ್ಬೇಕು. ತಗೋ. ಬನ್ನಿ 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 ಬನ್ನಿ. ಈ ಸನ್ಮಾನಕ್ಕೆ ಭಾಜನರಾಗಿರುವ ಹಾ. 3 ಅಪ್ರತಿಮ ಕಲಾವಿದರು ನೀವೇ ಮುಂದೆ ಬಂದ್ಬಿಡಿ. ನಾನು ಅನೌನ್ಸ್ ಮಾಡಕ್ ಮುಂಚೆ ಬಂದ್ಬಿಡಿ. 1 3 ಜನ ಇದ್ದೀರಿ. 2 3. ಹಲೋ ಹಲೋ, ಇನ್ನೊಬ್ರು ಮಾನ ಮರ್ಯಾದೆ ಇದ್ರೆ ಮುಂದೆ ಬನ್ನಿ. ಮೊದಲನೇ ನಟ, ಏಕೈಕ ನಟ. ಇಷ್ಟೊಂದು ಸನ್ಮಾನಗಳಿಗೆ ನೀವೊಬ್ರೇ ಅರ್ಹರು. ನಿತಿನ್. ಇಷ್ಟು ಚೆನ್ನಾಗಿರುವ ಬಸ್ಸನ್ನ ಡುಬಾಕ್ ಮಾಡದಂತಹ ಕಲಾವಿದ, ಏಕೈಕ ಕಲಾವಿದ ಧನರಾಜ್. ಸಹವಾಸ ದೋಷದಿಂದ ಮನುಷ್ಯ ಕೆಟ್ಟೋಗ್ತಾನೆ ಅಂತ ನಾವೆಲ್ಲೋ ಕೇಳಿದ್ವಿ. ಆದ್ರೆ ಈಗ ನಾವು ನೋಡ್ಬಿಟ್ವಿ. ಕಳೆದ ಸೀಸನ್ ಅಲ್ಲಿ ವಿನ್ನರ್ ಆಗಿರುವಂತಹ ಒಬ್ಬ ನಟ ಈಗ ಡುಬಾಕ್. ಇವರು ಕೂಡ ಡೈಲಾಗ್ ಮರೆಯುವುದೇ. ಬನ್ನಿ, ನಿಮಗೆ ಸನ್ಮಾನ ಆಗ್ಲೇಬೇಕು. ಶಿವು winner. ಈ 3 ಅದ್ಭುತ ಕಲಾವಿದರ ಜೊತೆ ನಂದೊಂದು ಫೋಟೋ ತೆಗಿರಪ್ಪ. ಬನ್ರಿ. ಏ, ಈ ಸ್ಕಿಟ್ ಅಲ್ಲಿ ಏನಾಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಮಾತ್ರ ನೀವು ಫಂಬಲ್ ಮಾಡಿದಕ್ಕೆ ಈ ತರದ್ ಒಂದು ಹಾರ ಹಾಕಿ ಸನ್ಮಾನ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಇತ್ತಲ್ಲ, ಅವ್ರಿಗೊಂದು ಹಾರ ಹಾಕ್ರೋ ಮೊದ್ಲು. ನಿಜವಾಗ್ಲೂ ಅಪ್ಪ. ಯಾರ್ದಪ್ಪ ಐಡಿಯಾ ಇದು? ತೆಗಿಯ ಹಾರ, ತೆಗಿ ಹಾಕ್ರ. ಕೊಡಪ್ಪ. ಶಿವು, ಏನಾಯ್ತು ಶಿವು? ನೀವೇ ಮೆಂಟರ್ ತಾನೇ ಇದಕ್ಕೆ? ಹೌದು ಮೇಡಮ್. ಏನಾಯ್ತು ಶಿವು? ಒಂದ್ ನಿಮಿಷ, ನಾನು ಹೇಳ್ತೀನಿ. ಸಮಸ್ಯೆ ಏನಾಯ್ತು? ನಾನು ಹೇಳ್ತೀನಿ. ಮೊದಲು ಎಲ್ಲವೂ ಚೆನ್ನಾಗೇ ಇತ್ತು. ಈ ನಗರಕ್ಕೆ ಏನಾಗಿದೆ? ನಂತರ ಏನಾಯ್ತು ಶಿವು? ನಿನ್ನ ಕೈ ಬಳೆ ಒಡೆದು ಏನಾಯ್ತು ಹೇಳು ಶಿವು. ಇಲ್ಲ, ಆಕ್ಚುಲಿ ಇಷ್ಟ ದಿನ ಮಂಗಳೂರು ಟೀಮಲ್ಲಿ ನಾವೊಂದು 4 ಜನ ಇರ್ತಾ ಇದ್ವಿ. ಎಕ್ಸ್ಟ್ರಾ ಒಂದು 3-4 ಜನ ಆ್ಯಡ್ ಆದ್ರಲ್ಲ, ಫುಲ್ ಎಲ್ರು ಇರೋದೇ ಎಲ್ರದ್ದು 3-4 ಡೈಲಾಗ್ ಇತ್ತು. ಯಾರ್ದಾದ್ಮೇಲೆ ಯಾರು ಅಂತ ಇಲ್ಲಿಗೂ ಮತ್ತೆ ಇದಕ್ಕೂ ಫಂಬಲ್ ಆಗ್ತದೆ, ಒಂದು ಏನಾರು ಹೇಳಿಯಪ್ಪ. ಇಷ್ಟೊಂದು ಮುದ್ದಾಗಿರೋ ದೆವ್ವ ನಾನು ನೋಡೇ ಇರ್ಲಿಲ್ಲ. ಸಖತ್ ಕ್ಯೂಟ್ ಆಗಿ ಬಂದೆ ಸುಸ್ಸು. ಸಖತ್ ಕ್ಯೂಟ್ ಆಗಿ ಬಂದು ಅವಳು ಜಂಪ್ ಮಾಡ್ಕೊಂಡು ಬಂದಿದ್ದು ಅದೆಲ್ಲ ಸಖತ್ ಕ್ಯೂಟ್ ಆಗಿತ್ತು, ಫನ್ ಆಗಿತ್ತು ಕಣ ಸುಸ್ಸು. ಆಮೇಲೆ ನಿತಿನ್, ಏನ್ರಿ ನೀವು ನಿಜವಾದ ಕುಡ್ಕಾನ ತರಾನೇ ಮಾಡಿದ್ರಿ. ಆದ್ರೆ ನಿಜವಾದ ಕಲಾವಿದ ಅಂತ ನೀವು ಯಾವತ್ತು ಪ್ರೂವ್ ಮಾಡೋದು? ಮಾಡಿದ್ದೆ ಮೇಡಮ್. ನಿಜ ಹೇಳ್ಬೇಕ ಮೇಡಮ್, ಮಿಸ್ ಆಗಿಲ್ಲ. ಸುಮ್ನೆ ಬಂದು ಹಾಲು ಹಾಕ್ತಾರೆ ಮೇಡಮ್. ಸುಮ್ನೆ ಬಂದು ಹಾಲು ಹಾಕ್ತಾರೆ. ಏನ್ ಮರ, ನೀವೇ ಒಪ್ಕೊಳ್ಳಿ. ಆಮೇಲೆ ಅಜ್ಜಿ, ವಾಟ್ ಎ ಲವ್ಲಿ ಅಜ್ಜಿ ಯು ಆರ್. ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೀಯಾ. ಏನಿದು ಇಂಥ ಸುಂದ್ರಿ. ಸಾರಿ. ಓ ಮೈ ಗಾಡ್. ಅಜ್ಜಿ, ನಿನ್ನೆಲ್ಲ ಇವ್ರು ಇಂಥ ಬಸ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಎತ್ತಾಕ್ಬಿಟ್ರಲ್ಲ, ನೀನ್ ಹೆಂಗಜ್ಜಿ ಸುಮ್ನೆ ಬಿಟ್ಟು ಇವ್ರನ್ನೆಲ್ಲ? ಸುಮ್ನೆ ಇರಲ್ಲ. ಮತ್ತೆ ಏನ್ ಮಾಡ್ತೀಯಾ? ಇವ್ರಿಗೆಲ್ಲ ಏರೋಪ್ಲೇನ್ ಹತ್ತಿಸ್ತೀನಿ. ಹಚ್ಚು ಇವರೆಲ್ಲ ಬಸ್ ಹಚ್ಚೋರೆ, ನೀನ್ ಏರೋಪ್ಲೇನ್ ಹಚ್ಚು. ನನಗೆ ಒಂದು ಚಿಂತೆ, ಏರೋಪ್ಲೇನ್ ಅಲ್ಲೂ ಅಮ್ಮ ಒಂಚೂರು ವಿಂಡೋ ಸೀಟ್ ಬಿಡಿ, ವಾಂತಿ ಮಾಡ್ತೀನಿ ಅಂದ್ಬಿಟ್ಟು. ಅದೇ ಭಯ. ನಮ್ಮ ದೀಪಿಕಾ ಎಕ್ಸ್ಟ್ರಾರ್ಡಿನರಿ ಎನರ್ಜಿ. ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿತ್ತು ದೀಪಿಕಾ, ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಪ್ರತಿಯೊಂದು ಡೈಲಾಗ್ ಹೇಳುವಾಗ ನಿಮ್ಮಲ್ಲಿ ಇರುವಂತಹ ಕಾನ್ಫಿಡೆನ್ಸ್ ನನಗಿಷ್ಟ ಆಯ್ತು. ಶಿವು, ನಿಮ್ಮ ಮಂಗಳೂರು ಭಾಷೆಗೆ ಸೂಪರ್ ಚಪ್ಪಾಳೆ ಬರಲೇಬೇಕ್ರಿ. ಆಲ್ ದ ಬೆಸ್ಟ್. ಈಗ ಸಾಧು ಮಹಾರಾಜ್ ನೋಡಿ, ನಾನು ಇಲ್ಲಿ ತನಕ ಗಿಚ್ಚಿಗಿಲ್ಲಿ ನೋಡಿದ್ದೀನಿ. ಈ ತರದ್ದು ಒಂದು ಬಸ್ನ ರೆಡಿ ಮಾಡಿ ಆ ಕಾನ್ಸೆಪ್ಟ್ ನ ಪ್ರೆಸೆಂಟ್ ಮಾಡಕ್ ಹೋಗಿದ್ದಾರೆ. ಎಷ್ಟು ಚೆನ್ನಾಗಿದೆ ಅದು. ಆ ತುರಿಸ್ಟ್ ಭಾಗ ಕೂಡ ಹಿಂದೆ ಯಾರಾದ್ರೂ ಅದನ್ನ ಮಾಡ್ತಿದ್ರು ಸರ್. 3 ಜನ ಪ್ಯಾಸೆಂಜರ್. ಯಾರವರು ಏನು ಸಿಂಕಲ್ ಮಾಡ್ದ ಅವನು ಅಂದ್ರೆ, ಎಂತ ಸಿಂಕ್ ಲೆಫ್ಟ್ ರೈಟ್ ಅಲ್ಲಿ ಕಾಣದೆ ಹೋದ್ರು ಕೂಡ ಈಸ್ ಡೂಯಿಂಗ್ ಪರ್ಫೆಕ್ಟ್. ಎಸ್, ಎಕ್ಸಾಕ್ಟ್ಲಿ. ಆಮೇಲೆ ಆ ಬಸ್ ಕೂಡ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರೆ, ಇಷ್ಟು ಇಂತ ಚಿಕ್ಕ ಸ್ಟೇಜ್ ಅಲ್ಲಿ. ನಿಜವಾಗ್ಲೂ ಸರ್, ಈ ಬಸ್ ಅನ್ನ ರೆಡಿ ಮಾಡಿದಂತ ಸಂತೋಷ್ ಪೂಜಾರಿ ಅಂಡ್ ಟೀಮ್. ವೆರಿ ನೈಸ್ ಬಸ್.
ಕಾನ್ಸೆಪ್ಟ್ ಎಕ್ಸ್ಟ್ರಾರ್ಡನರಿ. ಥ್ಯಾಂಕ್ ಯು ವೆರಿ ಮಚ್. ವಾಸ ಮಾಡ್ತಾ ಇರುವಂತ ಮನೇನ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಶೂಟಿಂಗಿಗೆ ಅಂತ ಬಿಟ್ಕೊಟ್ರೆ ಅಲ್ಲಿ ಬಂದಿರೋಂಥ ಡೈರೆಕ್ಟರ್ ಏನೆಲ್ಲಾ ಕಿತಾಪತಿ ಮಾಡ್ತಾರೆ ಅಂತ ತೋರ್ಸೋದಕ್ಕೆ ಮುಂದಿನ ಸ್ಕಿಟ್ ಬರ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಚಂದ್ರಪ್ರಭಾ, ಗೊಬ್ಬರಗಾಲ, ಅಮೃತ, ಬಸ್ಸು, ಕಾರ್ತಿಕ್ ಹಾಗೂ ಧನ್ರಾಜ್. ಅಮ್ಮ ನೀನ್ ಆಸೆ ಪಟ್ಟಂಗೆ ನಾವು ಫಸ್ಟ್ ನೈಟ್ ಕಾಶ್ಮೀರದಲ್ಲಿ ಆಗ್ತದೆ ಕಣೆ. ದುಡ್ಡು ಈ ಮನೆನ ಸಿನಿಮಾದವ್ರು ಕೊಡ್ತಾ ಇದ್ದೀನಿ. 10,000 ಕೊಡ್ತಾರೆ. ಶೂಟಿಂಗ ಈ ಮನೆನ ನಮ್ಮಪ್ಪ ಪ್ರೀತಿಯಿಂದ ಕಟ್ಸಿದ್ದಾರೆ ಕಣ್ರಿ. ಈ ಶೂಟಿಂಗ್ ಅವ್ರಿಗೆ ಕೊಟ್ಬಿಟ್ರೆ ಹಾಳ್ಗಿಲ್ ಮಾಡ್ಬಿಟ್ಟಾರು. ಬೇಡ ರೀ. ಲೇ ಹಂಗೇನು ಆಗಲ್ಲ ಕಣೆ. ಒಂದೇ ಒಂದಿನ ಶೂಟಿಂಗ್ ಮುಗಿಸ್ಕೊಂಡು ಹೋಯ್ತಾರ ಕಣೆ. ಅದು ಮಾಡ್ಲಿಕ್ಕೆ ನಾವು ಕಾಶ್ಮೀರಕ್ಕೆ ಹೋಗೋಣ. ಏನಿಲ್ಲ, ನೀವು ಒಳಗೆ ಹೋಗಿರ್ ನಾ ಬರ್ತೀನಿ. ಹೋಗು ಹೋಗು ಹೋಗು. 10,000ದಲ್ಲಿ ಕಾಶ್ಮೀರ್ಗೆ ಹೋಗ್ಬೋದೇನೋ. ಡೈರೆಕ್ಟರ್ ಕಮ್ ಹೀರೋ ವಿನೋದ್ ಗೊಬ್ಬರಗಾಲ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ. ಓಕೆ ಓಕೆ ಕ್ಯಾಮರಾಮನ್ ಎಲ್ಲ ಲೊಕೇಶನ್ ಎಲ್ಲ ಓಕೆನಾ? ಎಸ್ ಸರ್. ಸೆಟ್ಟರ್ ಬಂದಿದ್ದೀರಾ? ಎಸ್ ಸರ್. ಮೇಕಪ್ ನವ್ರು ಬಂದಿದ್ದೀರಾ? ಎಸ್ ಸರ್. ಹುಡುಗಿರ್ ಕರೆದ್ರೆ ಬರ್ತಾರಾ? ಎಸ್ ಸರ್. ಎಲ್ಲಕ್ಕೂ ಎಷ್ಟು ಸಾಯ್ತಿರಲ್ರಿ? ಎಲ್ಲ ರೆಡಿ ಇದಾರೆ ಸರ್. ಅದನ್ನ ಹೇಳಿ ಹೋಗಿ ಸಾಯ್ರಿ. ಹೀರೋಯಿನ್ ಬಂದ್ಲೇನ್ರಿ? ಬರ್ತಾರೆ, ಕರಿಲೇಬೇಕು ತಾನೇ. ಹೀರೋಯಿನ್ ಹೀರೋಯಿನ್ ಕರೆದ್ರೆ ಆಯಿನ್ ಕರ್ಸಿದ್ರಲ್ರಿ? ಡೈರೆಕ್ಟ್ರಿ ಶುಕ್ರಿಯಾ. ಯಾರ ಶುಕ್ರವಾರ ಆಟವಳೆ. ಕನ್ನಡ ಬರಲ್ಲ, ಹಿಂದಿ. ನೀನು ಈ ಸಿನಿಮಾಗೆ ಹೀರೋಯಿನ್. ಹೀರೋಯಿನ್ ಏನಪ್ಪ ಇದು? ತುಂಬಾ ಮೇಲೆ ಹೋಗ್ತಾರೆ ಕಷ್ಟ. ಚಂದ್ರ ಏನ್ರಿ ಮಾಡ್ತಾ ಇದ್ದೀರಾ ಸರ್? ಹೀರೋಯಿನ್ ಜಾರಿ ಹಿಂಗ್ ಬೀಳಕ್ ಬಂದ್ರು, ಹಿಂಗ್ ಎತ್ ನಿಲ್ಲಿಸ್ದೆ. ಇಷ್ಟೊಂದು ಚೆನ್ನಾಗಿದ್ದೀರಲ್ಲ, ಏನಾಗ ಸ್ನಾನ ಮಾಡ್ತೀರಿ? ಬಾಗ್ಲಾಕೊಂಡು. ಅಲ್ಲ, ಇಷ್ಟೊಂದು ನುಣಪಾಗಿ ಬೆಳ್ಗಿದ್ದೀರಲ್ಲ, ಏನಾಗ ಸ್ನಾನ ಮಾಡಿರಿ ಅಂತ. ಅದ ನಾನು ಆ ಬೆಳ್ಳಿಗೆ ನೊರೆ ಬರುತ್ತಲ್ಲ, ಆ ಸೊಪ್ಪಲ್ಲಿ ಸ್ನಾನ ಮಾಡ್ತೀನಿ. ನನ್ನ ಪ್ರೊಡ್ಯೂಸರ್ ಕಣಯ್ಯ. ಹೋಗಲ್ಲ. ನಿನ್ನ ತೋಳಲ್ಲಿ ಆನಂದವಿದೆ. ಓಕೆ ಅಚ್ಚಾ ಹೇ. ನಾನು ಉಚ್ಚಾ ಹೇ. ನಾನು ಹೇಳಿದ್ದು ಡೈಲಾಗ್ ಅಲ್ಲಿ ಆನಂದ ಇದೆ ಅಂತ, ನಾನು ತೋಳಲ್ಲ. ನಿನ್ನ ತೋಳಲ್ಲಿ ಆನಂದವಿದೆ, ನನಗೂ ನಿನಗೂ ಏನು ಸಂಬಂಧವಿದೆ. ಇಷ್ಟೇ ಡೈಲಾಗ್ ಮೇಡಮ್. ಓಕೆ ರೆಡಿ 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 ರೆಡಿ. ರೋಲಿಂಗ್ ಆಕ್ಷನ್. ನಿನ್ನ ತೊಳಲಲ್ಲಿ ಅದು ತೊಳಲಲ್ಲಿ ಅಲ್ಲ, ತೋಳಲ್ಲಿ. ರೆಡಿ 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 ರೆಡಿ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಕ್ಲಾಪ್ ಮಾಡೋದಲ್ಲ. ರಾಮ್ ಅಲ್ಲಿ ಕ್ಲಾಪ್ ಮಾಡೋದು ಕೆಲಸ ಕಲಿಬೇಕು. ಫಸ್ಟ್ ಮಾತಾಡೋದಲ್ಲ, ಹೋಗೋ. ಗಿಚ್ಚಿಗಿರಿಗಿಲಿ ಸೀಸನ್ 2. ಆಕ್ಷನ್. ನಿನ್ನ ತೋಳಲ್ಲಿ ಏನು ಆನಂದ ಹೇ, ನಿನಗೂ ನನಗೂ ಅಕ್ರಮ ಸಂಬಂಧ ಹೇ. ಅಕ್ರಮ ಸಂಬಂಧ. ಹೀರೋಯಿನ್ ಅಕ್ರಮ ಸಂಬಂಧ ಇದೆ ಅಂದ್ರೆ ಯಾರೇ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ. ಅದು ಅಕ್ರಮ ಸಂಬಂಧ ಅಲ್ಲ. ನೋಡು, ನಿನ್ನ ತೋಳಲ್ಲಿ ಆನಂದವಿದೆ, ನಿನಗೂ ನನಗೂ ಏನೋ ಸಂಬಂಧವಿದೆ. ಒಪ್ಪದೇ ಇದ್ದರೆ ಪಕ್ಕದಲ್ಲಿರುವ ರೈಲ್ವೆ ಬ್ರಿಡ್ಜ್ ಮೇಲೆ ಮಲಗುವೆ. ಡೈಲಾಗ್. ರೆಡಿ 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 ರೆಡಿ. ಸರಿ ಸರಿ. ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ರೆಡಿ ರೋಲ್. ಆಕ್ಷನ್. ನಿನ್ನ ತೊಳಲಲ್ಲಿ ಏನೋ ಆನಂದ ಹೇ, ನನಗೂ ನಿನಗೂ ಅಕ್ರಮ ಸಂಬಂಧ ಹೇ. ನೀನು ಒಪ್ಪದೇ ಇದ್ದರೆ ಹೇ, ನಾನು ಪಕ್ಕದ ಲಾಡ್ಜಲ್ಲಿ ಹೋಗಿ ಮಲಗುವೆ ಹೇ.
ಲಾಡ್ಜು ನೀನೋಗಿ ಲಾಡ್ಜಲ್ಲಿ ಮೇಲೆ ಬಿಡು ಪೊಲೀಸ್ದವ್ರು ಬಂದು ರೈಡ್ ಮಾಡಿ ನನಗೆ ಮೇಟ್ ತಗೋದು ಪಟ 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 ಅಂತ ಹೊಡೆದ್ಬಿಡ್ಲಿ ಕ್ಯಾ ಬಾತ್ ಕರ್ನೆ ತೆ ಬುಲಾತಾ थे डायलॉग आता है सब कुछ मालूम नहीं ओके ट्राई ओके 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 ನಾನು ಕಣ್ಣು ಮುಚ್ಚಿಂಗಳ್ ನೀನು ಡೈಲಾಗ್ ಹೇಳಿಂಗಳ್ ಆಕ್ಷನ್ ನಿನ್ನ ತೋಳಲ್ಲಿ ಆನಂದವಿದೆ ನನಗೂ ನಿನಗೂ ಏನೋ ಸಂಬಂಧವಿದೆ ನೀನು ಒಪ್ಪದೆ ಹೋದ್ರೆ ಪಕ್ಕದಲ್ಲಿರೋ ರೈಲ್ವೆ ಬ್ರಿಡ್ಜ್ ಅಲ್ಲಿ ಮಲ್ಕೊಂಡ್ ಬಿಡ್ತೀನಿ क्या बात है डायलॉग कर क्या आप सब कुछ भी नहीं होती है नानल्ला है उधर है उधर ಚಂದ್ರಪ್ಪನ ಕ್ಯಾರೆಕ್ಟರ್ ಇದೆ ಆಗೋಯ್ತು. ನಿಮ್ ಕ್ಲೈಮ್ಯಾಕ್ಸ್ ಹತ್ರ ಬಂತು. ದೂರ ನಿಂತ್ಕೊಳ್ಳಿ, ನನ್ನ ಹೆಂಡತಿಗೆ ಗಂಡಸರು ನಳ್ಳು ಅಂದ್ರೆ ಆಯ್ಕಿಲ್ಲ. ಒಂದ್ಸರಿ ನೋಡಿ ಮೇಡಮ್ ನೀವ ಡೈಲಾಗ್ ಹೇಳಿದ್ದು ಹೌದು ಸರ್ ಕಂಗ್ರ್ಯಾಚುಲೇಷನ್ ಸರ್ ಯಾಕೆ ಹೇಳಿ? ನಿಮ್ ಹೆಂಡತಿ ನನ್ನ ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ರು ಸರ್ ಮಲ್ಗದ್ ಜಾಗ ಕೊಡ ತಪ್ಪಳಿಗೆ ಎಂಟಿ ಕಳ್ಸು ಅಂತಿದ್ದಂತೆ. ಶೂಟಿಂಗು ಬೇಡ, ಏನು ಬೇಡ. ಅವನೇನ್ ಸುಮ್ನೆ ಕಳ್ಸದ್ ಬೇಕಾಗಿಲ್ಲ 1 ಲಕ್ಷ ಕೊಡ್ತೀನಿ ಇಡೀ ಸಿನಿಮಾಕ್ಕೆ ಇಲ್ಲ ಒಂದ್ ದಿನಕ್ಕೆ ಸರ್ ನಾನು 10,000ಕ್ಕೆ ಬಂದ್ಬಿಡ್ತೀನಿ ನೋಡಿತಾ ನನ್ನ ಹೆಂಡತಿ ಆಕ್ಟ್ ಮಾಡಕ್ಕೆ ಒಪ್ಪಿಸಿದ್ದೀನಿ. ಹಾ. ಆದ್ರೆ ಕಂಡೀಷನ್ ಅವೇ ಸರ್. ಏನ್ ಹೇಳಿ ಹಿಂಗ್ ಟಚ್ ಮಾಡಂಗಿಲ್ಲ, ಅದು ತಪ್ಕೊಳಂಗಿಲ್ಲ, ರೊಮ್ಯಾನ್ಸ್ ಇಲ್ಲ, ಡಬಲ್ ಮೀನಿಂಗ್ ಅಂತೂ ಇರಂಗೇ ಇಲ್ಲ. ನಮ್ದು ಆರ್ಥೋಡಾಕ್ಸ್ ಫ್ಯಾಮಿಲಿ, ನಾನು ಸುಮ್ಮನೆ ಇರಕ್ಕಿಲ್ಲ. ಆಯ್ತು ಓಕೆ ರೆಡಿ ರೆಡಿ ಮೇಡಮ್ ಓಕೆ ಕೂತ್ಕೋಗಿ ತೊಡೆ ಇವಳೇನು ತೊಲಲ್ಲಿ ನಿಂತಿದ್ದಳು ಈಗ ತೊಡೆ ಅಂತವಳೆ ನೋಡಿ ಸುಸ್ಮಿತಾ ಮೇಡಮ್ ಕುತ್ಕೊಳ್ಳಿ ಅಲ್ವಾ ಕುತ್ಕೊಳ್ಳಿ ಸುಸ್ಮಿತಾ ಅವಳೆ ಏನ್ರಿ ಬರ್ತೀರಿ ಮೇಡಮ್ ಡೈಲಾಗ್ ಓಕೆ ಚಂದು 1 ಲಕ್ಷ ಮಾಡು 1 ತಿಂಗಳು ಮಾಡ್ಬೋದು. ಫಸ್ಟ್ ನೈಟ್ ಮಾಡ್ತಾಳೆ. ಓಕೆ ನಿಮ್ಗೋಸ್ಕರ ಮಾತ್ರ ನನಗೂ ಗೊತ್ತಿಲ್ವಾ. ಮಾಡು ಆಕ್ಷನ್ ನಿನ್ನ ತೋಳಲ್ಲಿ ಆನಂದವಿದೆ ನನಗೂ ನಿನಗೂ ಪ್ರೀತಿಯ ಸಂಬಂಧ ಇದೆ ನೋಡು ಏನ್ ಮಾಡ್ತಾ ಇದ್ದೀರಲ್ಲ ನೀವು? ಶೂಟಿಂಗು ಬೇಡ, ಏನು ಬೇಡ. ಏನ್ರಿ ಮಾಡಿದ್ರಿ ಈಗ ನಾನು ಏನಂತ ಹೇಳಿದ್ದೆ? ಟಚ್ ಮಾಡಂಗಿಲ್ಲ ಅಂತ ಹೇಳಿದ್ದೆ ತಾನೆ. ಯಾಕೆ ಮತ್ತೆ ಟಚ್ ಗಿಚ್ ಎಲ್ಲ ಮಾಡ್ತಾ ಇದ್ದೀರಿ? ಇದು ನನ್ಗೆ ಆಗಲ್ಲ ಅಂತ ಗೊತ್ತು ತಾನೆ ನಿಮ್ಗೆ. ಸರ್ ಆ ಸೀನ್ ಇಲ್ಲ ಓಕೆ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಸರ್ ಮೇಡಮ್ ನಿಮ್ಗೆ ಡ್ಯಾನ್ಸ್ ಬರುತ್ತಾ? ಬರಲ್ಲ ಸರ್. ಅಯ್ಯೋ ಡ್ಯಾನ್ಸ್ ಬರಲ್ಲ ಅಂದ್ರೆ 1 ಲಕ್ಷ ಕೊಡಕ್ಕಾಗಲ್ಲ. ಎಷ್ಟು 50,000 ಕೊಡ್ತೀವಿ ಅಷ್ಟೇ. ಗೊತ್ತದೆ, ಎಲ್ಲ ಕಳ್ಸಿದ್ದೀನಿ ಇದಕ್ಕೆ. ಎಲ್ಲ ಮಾಡ್ತಾಳೆ ಸರ್, ಕಳ್ಸಿದ್ದೀನಿ. 1 ಲಕ್ಷ 1 ತಿಂಗಳು ಮಾಡು. ನಿಮ್ಗೋಸ್ಕರ ಆಕ್ಷನ್ ನಕ್ಕು ಬೇಡ. ಸಾರ್ ಇವನಿಗೆ ಸೀನೆ ಅರ್ಥ ಆಯ್ತಲ್ವಲ್ಲ ಸಾರ್? ಸರ್ ನೀವು ಹೇಳಿ ಸರ್, ನಾನು ಹೇಳ್ತೀನಿ ಸರ್. ಹೇಳ ಡೈಲಾಗ್ನೇ ಹೇಳ್ತಾ ಇದ್ದೀನಿ, ಇನ್ನೇನು ಹೇಳ್ತೀನಿ ಹೀರೋಯಿನ್ ಕರ್ಕೊಂಡು ಹೋದ್ನಲ್ರಿ, ಏನ್ರಿ ಮಾಡೋದು? ಎಲ್ರಿ ಅವ್ನು ಕರೀರಿ ಬರ್ಲಿ. ಏನ ಕಲೆನ ಕತ್ಲೆ ಕೋಣೆಯಲ್ಲಿ ಅದೆಷ್ಟು ದಿನ ಕೂಡ ಆಗ್ತೀವಲ್ಲೋ ಚಂದ್ರಿಕೆ. ಕಲೆ ಅನ್ನೋದು ಒಂದಲ್ಲ ಒಂದಿನ ಬಾಕ್ ನೋಡ್ಕೊಂಡು ಬಂದೆ ಬರುತ್ತೆ ಕಣೋ. ನನ್ನೊಳಗಡೆ ಇರೋ ನಟಿ ನಿಮಗೆ ಕಾಣಿಸ್ತಾ ಇಲ್ವಾ? ಅದೃಷ್ಟ ಅನ್ನೋದು ಗೊಬ್ಬರನ ರೂಪದಲ್ಲಿ ಬಂದಿದೆ, ಅರ್ಥ ಮಾಡ್ಕೊಳ್ರಿ. ಅಲ್ವೋ ನನ್ನ ಮಗನ ಹೆಸರು ಹೇಳ್ಬೇಡ. ನಮ್ ಪಾಲಿನ ಅದೃಷ್ಟ ಅಲ್ಲ ಕಣೆ, ದುರಾದೃಷ್ಟ ಅವನು. ಈ ಶೂಟಿಂಗು ಬೇಡ, ಏನು ಬೇಡ. ಮುಟ್ಟ ಸೀನ್ ಇರಬಾರ್ದು ರೇ. ಸ್ಕ್ರಿಪ್ಟ್ ಎಲ್ಲ ಮುಟ್ಟದೆಲ್ಲ ಕಟ್ ಮಾಡಾಕ್ರಿ. ನೆಕ್ಸ್ಟ್ ಸೀನ್ ಇದ್ದಿದ್ದೇನಾ ಸರ್? ಹೀರೋಯಿನ್ ಬಂದು ನಿಮಗೆ ಪ್ರಪೋಸ್ ಮಾಡ್ತಾರೆ, ನೀವು ರಿಜೆಕ್ಟ್ ಮಾಡ್ತೀರಾ? ಇಷ್ಟು ಚೆನ್ನಾಗಿರೋ ಹುಡುಗಿನ ಯಾರು ರಿಜೆಕ್ಟ್ ಮಾಡ್ತಾರೆ? ಸೀನ್ ಚೇಂಜ್ ಮಾಡ್ತೀನಿ ನೋಡಿ ಸರ್. ಆ ಕಡೆ ಬೆಟ್ಟದ ಮೇಲೆ ಹೀರೋ, ಈ ಕಡೆ ಬೆಟ್ಟದ ಮೇಲೆ ಹೀರೋಯಿನ್, ಮಧ್ಯೆ ಪಾತಾಳ ಸರ್. ಸಖತ್ತಾಗತ್ತೆ ಸರ್. ಇದ್ರಲ್ಲಿ ಒಂದು ಚೂರು ಡಬಲ್ ಮೀನಿಂಗ್ ಇಲ್ಲ. ಜನ ಇಷ್ಟಪಟ್ಟದೆ ಇದು. ಅಲ್ಲಿ ನಿಂತ್ಕೊಂಡು ಅವ್ನು ಪ್ರಪೋಸ್ ಮಾಡ್ತಾನೆ, ಇಲ್ಲಿ ನಿಂತ್ಕೊಂಡು ಇವಳು ಪ್ರಪೋಸ್ ಮಾಡ್ತಾರೆ. ಮಧ್ಯಕ್ಕೆ ತಪ್ಪು ಕರ್ ಕೇಳ್ತಾನೆ. ಇಲ್ಲಿ ಪಾತಾಳ ಇಲ್ವಾ ಸರ್? ಕರೆಕ್ಟ್ ಕಂಡ್ರೆ ನಿಮ್ ಸಿನಿಮಾ 100 days ಗ್ಯಾರಂಟಿ ಬರ್ತದೆ. ಓಕೆ ಅಲ್ವಾ ಸರ್? ಓಕೆ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಅಮ್ಮ ಅದ್ಯಾವ್ದೋ ಅವಾಗ್ಲಿಂದ ಡೈಲಾಗ್ ಫಂಬಲ್ ಆಗ್ತಾ ಇದೆ ಅಂತಿದ್ರೆ ಇವರು ಇಂಟರ್ನ್ಯಾಷನಲ್ ಹೇಳ್ಕೊಡ್ತಾರೆ, ಕಲ್ತ್ಕೊ. ಓಕೆ ಸರ್ ನಿನ್ನ ತೊಳಲಲ್ಲಿ ಮೇಡಮ್ ಆ ಬೆಟ್ಟದ ಮೇಲೆ ನೀವು ನಿಂತ್ಕೊಳ್ಳಿ, ಈ ಬೆಟ್ಟದ ಮೇಲೆ ನಾನು ನಿಂತಿದ್ದೀನಿ. ಓಕೆ ರೋಲಿಂಗ್ ಆಕ್ಷನ್. ಅಮೃತ ಗೊಬ್ಬು ಅಮ್ಮು ಗೊಬ್ಬು
4 ವಾರದಿಂದ ನಿನ್ಗೆ ಹೇಳ್ಬೇಕು ಅಂತ ಮನ್ಸಲ್ಲಿ ಮುಚ್ಚಿಟ್ಕೊಂಡಿದ್ದನ್ನ ಇವತ್ತು ಹೇಳ್ಬೇಕು ಅನ್ಕೊಂಡಿದ್ದೀನಿ. ನಿನಗೋಸ್ಕರ ಈರುಳ್ಳಿ ತಿಂದೆ ಅಂತ ಸರಿ ಆಡ್ದೆ, ಕುಡಿಬಾರ್ ಜ್ಯೂಸ್ ಕುಡಿಸಿ ಆಸ್ಪತ್ರೆಗೂ ಸೇರಿ 6 ಬಾಟ್ಲು ಗ್ಲೂಕೋಸ್ ಹಾಕ್ಸ್ಕೊಂಡಿದ್ದೆ. ಇವತ್ತು ಹೇಳ್ತೀನಿ ಅಮ್ಮೋ, ಐ ಲವ್ ಯು. ಐ ಲವ್ ಯು ಟು. ನನ್ನ ಹೆಂಡತಿ ಸಾಕತ್ತಾಗ ಆಕ್ಟಿಂಗ್ ಮಾಡ್ತಾವಳೆ. ಅವಳು ಒಳಗೆ ಇದ್ದ ಕಲಾ ಸರಸ್ವತಿ ಅವಳು ಏನಂತ ಗೊತ್ತಿರ್ಲಿಲ್ಲ ನನ್ಗೆ. ಅಲ್ಲೋಡು ಟು ಫಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ. ಸರ್ ನಿನ್ನ ತಳಲಲ್ಲಿ ಅಯ್ಯೋ, ನಿನ್ನ ಅಯ್ಯೋ, ಏನ್ರಿ ಆಯ್ತು ಈಗ? ಆ ಕಡೆ ಬಿಡ್ದಲ್ಲ ನಾನು ಇರ್ತೀನಿ, ಈ ಕಡೆ ಇವಳು ಇರ್ತಲ್ಲ, ಓಡ್ ಬರ್ತಾರೆ ಹೇಳ್ತಲ್ಲ. ಯಾಕೆ ತಪ್ಕಂದ್ರಿ? ರೀ ರೋಪ್ ಹಾಕಿದ್ವಲ್ಲ ಅದ್ರ ಮೇಲೆ ಓಡ್ಬಂದು ತಪ್ಕೊಂಡಿದ್ರಿ. ರೋಪನ್ ವಿಚಾರನೇ ಹೇಳಿಲ್ವಲ್ಲೋ. ನಾನ್ ರೋಪಿಂದ ಹೆಚ್ಚು ಹೇಳಿದ್ರಿ ಅವಳ ತಪ್ಕೊಳಕ್ ನೀನ್ ಬಿಡ್ತಾನೆ ಇರ್ಲಿಲ್ವಲ್ಲ. ಎಂತ ಮೈಂಡ್ರಿಗೆ ಮಾಡಿದ್ದೀನಿ. ನಿಲ್ಸಿ ಅಂತ ಹೇಳ್ತಾಳೆ. ಎಲ್ಲ ಇವನ್ನ ಸೆಟ್ಟಿಂದ ಆಚೆ ಹಾಕ್ರಿ. ಸೆಟ್ಟಿಂದ ಆಚೆ ಹಾಕ್ಬೇಕಂತೆ. ಹೋಗೋ. ನೋಡು ಇನ್ನೊಂದು. ನಿನ್ಗೆ ಹೇಳ್ತಿರೋದು ಮುದಿ ಗೂಬೆ. ಅಲ್ಲ, ನೀನ್ ಹೊಡೆದಿ ಅಂತ ನನಗೆ ಬೇಜಾರಾಯ್ತಲ್ಲ. ಇಷ್ಟು ಜನದಿದ್ರಿಗೆ ಕಟ್ಕೊಂಡಿರೋ ಗಂಡು ನಮ್ಮ ಮುದಿ ಗೋಬಿ ಅಂತಲ್ಲ, ಬೇಜಾರಾಗೋಯ್ತು. ವಿಧಿಯ ನಾಟಕ ಒಂದು ಮುಂದಕ್ಕೆ ಬಂದೈತಿ ಅಂತ ನನ್ನ ರಿಜೆಕ್ಟ್ ಮಾಡಿ ಮೂಗು ಒಳಕ್ ಹೋಗಿರೋ ಅಕ್ಷರ ಮಾಡ್ಕೊಬಿಟ್ಟಲ್ಲ ನೀನು. ಪ್ರೊಡಕ್ಷನ್, ಈ ಮುದಿ ನಾಯಿನ ಆಚೆ ಬಿಸಾಕಿ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಅಭಿರಾಮ, ನಿಮ್ ಬಾಯಿಲ್ ಮಾಡಾಕ ಎಲ್ಲ ನನ್ನ ಹೆಂಡತಿ. ನನ್ನ ಹೆಂಡತಿ ಎಲ್ಲ ಹೆಂಡತಿ. ನಾಳೆ ಫಸ್ಟ್ ನೈಟ್ ಸೀನ್ ಇದೆ, ಒಂದೇ ಟೇಕಲ್ಲಿ ಮುಗಿಸ್ಬೇಕಂತ ಹೇಳಿದಾರೆ. ಅದಕ್ಕೆ ಡೈರೆಕ್ಟರ್ ಪ್ರಾಕ್ಟೀಸ್ ಮಾಡಕ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಹೆಂಗಿತ್ತು ಈ ಒಂದು ಸ್ಕಿಟ್? ಎಷ್ಟು ಖುಷಿಯಾಗಿದ್ದೀನಿ ಅಂತಂದ್ರೆ ನಾನು ಎಲ್ಲಾ ಕಡೆ ಹುಡುಕ್ಸಿ ಒಂದು ಲಾಲ್ ಬಾಗಿಂದ ಒಂದು ಹೂವ ತರಿಸಿದ್ದೀನಿ. ನನ್ ನೆಲಮಂಗಳ ಅನ್ಕೊಂಡೆ. ಈ ಹೂವು ಗಿಚ್ಚಿ ಗಿಲಿಗಿಲಿಯಲ್ಲಿ ಸಿಕ್ಕಿರುವಂತ ಅತ್ಯಂತ ಸುಂದರಿ ದಂಡರಾಜ್. ದಂಡರಾಜ್ ಇವತ್ತು ಅಲ್ಟಿಮೇಟ್ ಕಣ, ಅಲ್ಟಿಮೇಟ್ ಸಖತ್ತಾಗಿತ್ತು. ಇಲ್ಲ ಅವರು ದಂಡರಾಜ್ ಏನ್ ಗೊತ್ತಾ, ನಾವು ಈ ಸರಿ ಸೀಸನ್ 2 ನಲ್ಲಿ ಹೊಸ ಕಲಾವಿದರನ್ನ ಕರ್ಕೊಂಡ್ ಬಂದಿರೋದು ಇದಕ್ಕೇನೆ. ಯಾಕೆಂದ್ರೆ ಹೊಸಬ್ರು ಬಂದಾಗ ಅವ್ರೇನೋ ನಮಗೊಂದು ಚಾಲೆಂಜ್ ಕೊಡ್ತಾರಲ್ಲ, ಅದನ್ನ ನೋಡಿ ನಮ್ಮ ಸೀನಿಯರ್ಸ್ಗಳು ಕೂಡ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ. ನೀನು ಹೊಸಬರ ಕಲಾವಿದರ ಗ್ಯಾಂಗ್ ಏನಿದೆ ಅವ್ರ ಗ್ಯಾಂಗ್ ನಲ್ಲಿ ಪ್ರೂವ್ ಮಾಡಿರುವ ಮೊದಲನೇ ಕಲಾವಿದ ಕಣ. ಎಕ್ಸ್ಟ್ರಾಡಿನರಿ ಕಣ, ಎಕ್ಸ್ಟ್ರಾಡಿನರಿ. ದಂಡರಾಜ್, ನೀನು ಮಾದರಿಯಾಗಿದೆ ಇಲ್ಲಿ ಬಂದಿರೋ ಎಲ್ಲ ಹೊಸಬರಿಗೆ ಅಂತ ನಾನು ಹೇಳ್ತೀನಿ. ನಿನ್ನ ಪ್ರಯತ್ನ ಎಕ್ಸ್ಟ್ರಾಡಿನರಿ ಕಣ. ಥ್ಯಾಂಕ್ ಯು. ಸಖತ್ತಾಗಿದೆ. ಐ ಜಸ್ಟ್ ಲವ್ಡ್ ಇಟ್. ನೀನು ಅದಕ್ಕೆ ತುಂಬಾ ಡೆಡಿಕೇಟ್ ಮಾಡಿದ್ಯಾ. ನನಗೆ ಫಸ್ಟ್ ಹೇಳು, ಆಮೇಲೆ ಎಲ್ಲರೂ ಕಲಾವಿದರ ಹತ್ರ ನಾನು ಬರ್ತೀನಿ. ನೀನ್ ಇವತ್ತು ಈ ಹುಡುಗಿಯ ಕಾಣೋದಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ಯಾ ನಾನು ಹೇಳು. ನಿನ್ನ ತಯಾರಿ ಹೆಂಗಿತ್ತು? ನೀವು ಬೈಯೋದಿಲ್ಲ ಅಂದ್ರೆ ನಾನೊಂದು ಹೇಳ್ತೀನಿ. ಯಾಕಪ್ಪ ಬೈತೀನಿ, ನಿನ್ ಡೆಡಿಕೇಶನ್ ಅದು. ಹೌದು. ಏನಂದ್ರೆ ಫಸ್ಟ್ ಒಂದು ವ್ಯಾಕ್ಸ್ ಮಾಡಕ್ ಹೇಳಿದ್ರು. ಅಂದ್ರೆ ಹುಡುಗಿ ಕ್ಯಾರೆಕ್ಟರ್ ಅಲ್ವಾ, ಸ್ಟಾಕಿನ್ಸ್ ಹಾಕೊಂಡಿದ್ಯಲ್ಲ. ಹಾಕಿದ್ದೆ. ಅದು ಫಸ್ಟ್ ಬಂದಾಗ ವ್ಯಾಕ್ಸ್ ಇದ್ರೇನೆ ಚೆನ್ನಾಗಿ ರಿಯಾಲಿಟಿ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ವ್ಯಾಕ್ಸ್ ಮಾಡೋಣ ಅಂತ ಅನ್ಕೊಂಡೆ. ಆಮೇಲೆ ಅದನ್ನ ನಾನು ಬ್ಲೇಡ್ ಅಲ್ಲಿ ತೆಗಿಯಕ್ ಹೋದೆ, ಹಾಗಾಗಿ ಈ ಗಾಯ ಆಯ್ತು. ಬ್ಲೇಡ್ ಅಲ್ಲಿ ಕೆರ್ದ, ಮಚ್ಚಲ್ ಕೆರ್ದ, ಏನು ಆರೆಂಜ್ ಅಲ್ಲಿ ಕೆರ್ಕೊಂಡಿದ್ಯಲ್ಲೋ? ಅಲ್ಲ, ಅದು ಏನಂದ್ರೆ ಸಲೂನ್ಗೆ ಹೋದ್ರೆ 600 ರೂಪಾಯಿ ಆಗುತ್ತೆ ಅಂದ್ರು. ಲೆಕ್ಕ ಆಗ್ತಿಲ್ಲಪ್ಪ. ಆಮೇಲೆ ಅದನ್ನ ಗಾಯ ಆಗಿತ್ತು. ಸುಷ್ಮಿತಾ ಅವ್ರ ಮನೆಗೆ ಹೋಗಿದ್ದೆ ಆ ಟೈಮ್, ಅವತ್ತು ಅಲ್ಲಿಂದ ಬರ್ಬೇಕಿತ್ತು. ಏನಪ್ಪ ನೀ ಬೋರ್ಡ್ಸ್ಗಳು ಸುಷ್ಮಿತಾ ಮನೆಗೆ ಹೋಗಿದ್ದ? ರೆಫರೆನ್ಸ್ ತಗೊಂಡ್ಬಂದ್ರೆ ಅಲ್ಲಿ ಅವರು ಕಾಲ್ ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರು. ಅವ್ರ ಅಮ್ಮ ಮತ್ತು ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ. ಆಯ್ತು, ಆಮೇಲೆ ಪೊಂಗಲ್ ಸೂಪರ್ ಇತ್ತು. ಪೊಂಗಲ್ ತಿಂದ್ವಿ. ಅವ್ರ ಮನೆ
ಪೊಂಗಲ್. ಪೊಂಗಲ್ ಅಲ್ಲ ರೀ ಅದು, ಪೊಂಗಲ್. ಡಾಂಗಲ್ಲು. ಆಮೇಲೆ ಇಲ್ಲಿ ಬಂದೆ, ಇಲ್ಲಿ ಅಲ್ಲಪ್ಪ ನಿನ್ ಕಾಲ್ ಶೇವ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಪೊಂಗಲ್ ಮಾಡ್ಸಿದ್ರ? ಅಲ್ಲ ಅಲ್ಲ ಎಲ್ರ ಮನೇಲಿ ಮುಂಜಿ ಮಾಡಿದ್ರೆ ಏನಾದ್ರು ಸಿಹಿ ಊಟ ಕೊಡಕ್ ಹೇಳಿದೀನಿ. ನೀವ್ ವ್ಯಾಕ್ಸ್ ಮಾಡ್ಕೊಂಡ್ರೆ ಅವ್ರು ಪೊಂಗಲ್ ಕೊಟ್ರೇನು? ನೀನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋಲ್ಲ. ನೆಲಮಂಗ್ಳಗ್ ಹೋಗಿ ಜಾಲಹಳ್ಳಿ ಕ್ರಾಸ್ ಹೋಗಿ ಗೊತ್ತಿಲ್ಲ ಯಾಕೆ? ಇಲ್ಲ, ಅದು ನಾನು ಹೇಳು ಮತ್ತೆ ಬೇಗ ಹೇಳು. ಇಷ್ಟೆಲ್ಲ ರೆಡಿ ಆಗಿರೋದು ನೋಡಿ ನನಗೆ ಅನಿಸ್ತು ಇನ್ನು ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿಗೆ ಬೇಗ ರೆಡಿ ಆಗು ಅಂತ ಹೇಳ್ಬಾರ್ದು ಅಂತ. ಏನ್ ಹೇಳ್ದೆ? ತುಂಬಾ ಜ್ಞಾನೋದಯ ಆಗಿದೆ ನಿನಗೆ ಧನ್ರಾಜ್. ಹಾ. ನಂಗೆ ಸಖತ್ ಇಷ್ಟ ಆಯ್ತ್ರಿ. ನೀವು ಹೀಗೆ ಹುಡುಗಿ ಹಾಗೆ ಕಾಣೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದೀರಾ, ಹೋಮ್ ವರ್ಕ್ ಮಾಡಿದ್ದೀರಾ, ಸಖತ್ ಪ್ರಾಕ್ಟೀಸ್ ಮಾಡಿದ್ದೀರಾ. ಐ ಜಸ್ಟ್ ಲವ್ಡ್ ಇಟ್. ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು. ಸೂಪರ್ ಧನ್ರಾಜ್. ಆಮೇಲೆ ಈ ಕಡೆ ಚಂದ್ರಪ್ರಭಾ, ಏನ್ರಿ ನಿಮ್ ಮ್ಯಾನರಿಸಮ್ಮು? ಯಪ್ಪ ಸಖತ್ತಾಗಿತ್ತು ಚಂದ್ರಪ್ರಭಾ. ಏನ್ ಗೊತ್ತಾ, ಯಾವುದೇ ಒಂದ್ ಪಾತ್ರ ಕೊಟ್ರು ಅದ್ರಲ್ಲಿ ಏನೋ ಒಂದ್ ನಿಮ್ದೊಂದ್ ಮ್ಯಾನರಿಸಮ್ ಇರುತ್ತೆ. ಹೋಗ್ರಲ್ಲೋ ಮನೆ ಬಿಟ್ಟು ಆಚೆ ಹೋಗ್ರೋ ಹೆಂಗ್ ಮಾಡ್ದೆ ತೋರ್ಸು? ಮ್ಯಾನರಿಸಮ್. ಪ್ಲೀಸ್ ಚಂದ್ರಪ್ರಭಾ ಅದೊಂದ್ ಮಾಡಿ. ಗಂಟೆ ಒಂದ್ ಸ್ವಲ್ಪ ಸುಮ್ಮನೆ ರೀ, ನಾನು ಹೆಂಡತಿ ಕರ್ಕೊಂಡ್ ಬರ್ತೀನಿ. ಸೂಪರ್ ಸೂಪರ್. ಯಾರ್ದಿದೆಲ್ಲ ಇನ್ಪುಟ್ಸ್ ಎಲ್ಲ ಯಾರ್ದಿದೆಲ್ಲ? ಯಾರ್ದು? ಚಂದ್ರಪ್ರಭಾದೇನಾ? ಎಕ್ಸ್ಟ್ರಾರ್ಡಿನರಿ ಚಂದ್ರಪ್ರಭಾ, ಅದ್ಭುತ ಕಲೆ. ಎಕ್ಸ್ಟ್ರಾರ್ಡಿನರಿ. ಕಾರ್ತಿಕ್ ಮೇಡಮ್, ನೀವು ಎಂಟ್ರಿನಲ್ಲಿ ನಿಮ್ಮನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ ರೀ. ಚೆನ್ನಾಗಿತ್ತು ಎಂಟ್ರಿ ನಿಮ್ದು. ಈ ಸ್ಕಿಟ್ ಅಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೀವು ಎಲ್ಲಾರ್ಗುನು. ಎಲ್ಲೂ ಫಂಬಲ್ ಮಾಡ್ಲಿಲ್ಲ. ಇಟ್ ವಾಸ್ ಗುಡ್ ಕಾರ್ತಿಕ್. ಗುಡ್ ಟ್ರೈ. ಅಮೃತ ತುಂಬಾ ಮುದ್ದಾಗಿ ಕಾಣ್ದೆ. ಆಮೇಲೆ ಆ ಎಂಟ್ರಿ ಒಳಗಡೆ ಆ ಮನೆ ಎಲ್ಲ ಬಾಗ್ಲೆಲ್ಲ ಹೊಡ್ಕೊಂಡ್ ಬರ್ತೀಯಲ್ಲ, ಅದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೊಬ್ಬರಗಾಲ ಮೇಡಮ್, ನಿನ್ ಮ್ಯಾನರಿಸಮ್ ಅದ್ಭುತ ಕಣೋ. ಥ್ಯಾಂಕ್ ಯು. ಈ ಕಡೆ ನಮ್ಮ ಬಸ್ಸು ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಈ ಸ್ಕಿಟ್ ಅಲ್ಲಿ. ತುಂಬಾನೇ ಚೆನ್ನಾಗಿತ್ತು. ನಿಮ್ಮೆಲ್ಲರ ಕೋಆರ್ಡಿನೇಷನ್ ಅದ್ಭುತವಾಗಿತ್ತು. ಒಟ್ನಲ್ಲಿ ಈ ಸ್ಕಿಟ್ಟು ಕ್ಯಾ ಸೀನ್ ಹೇ ಅನ್ನೋ ತರ ಇತ್ತು. ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ವೆರಿ ಮಚ್. ಸಾಧು ಮಹಾರಾಜ್, ಹೇಗಿತ್ತು ಸ್ಕಿಟ್ಟು? ಧನ್ರಾಜ್, ನಿಮ್ಮ ಕಾಸ್ಟ್ಯೂಮೇ ನಂಗೆ ತುಂಬಾ ಇಷ್ಟ ಆಗೋಯ್ತ್ರಿ. ಹುಡುಗಿ ಅಂದ್ರೆ ಹಂಗಿರ್ಬೇಕು. ಸುಷ್ಮನ್ರ ಆ ಕಾಲ್ ನೋಡು, ಸುಮ್ನೆ ಹಂಗ್ ಕಾಲ್ ನಂಗೆ ಅಲ್ಲಾಡ್ಸ ಕಾಲ್ ನಮ್ಮ ಮಾತ್ರ ಜೋರಾಗಿ ಗಾಳಿ ಹೊಡೆದು ಕುರ್ಚಿಲ್ಗಳ ಅಲ್ಲಾಡ್ದಂಗಿದೆ. ಸೊಂಟ ಹಂಗೆ ಅಲ್ಲಾಡ್ಸ. ಯಾವುದೇ ಇದು ಇಟ್ರೂಪ್ದಂಗಿದೆ. ಯಾವ್ದು ಇದು? ಅವಾಗ ಬರ್ತಿತ್ತು, ಇವಾಗ ಒಂದು ನಿಮಿಷ ಈಗ ಬಾ. ರಾಘು, ಬೆಲ್ಲಿ ಡ್ಯಾನ್ಸ್ ತೋರ್ಸು. ಬರ್ದ ಹಂಗೆ ಜಂಗನ್ ಚಕ್ಕಡೆ ಜಂಗನ್ ತಡಗುಮ್ ತಡಗುಮ್ ತಡಗುಮ್. ಸೇಮ್ ಸಾಂಗ್ ಹಾಕ್ರಿ ಪಾಪ ಹುಡುಗಂಗೆ. ತಗಡಮ್ 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 ತಗಡಮ್. ಒಂದು ನಿಮಿಷ ಕಣ. ಮನುಷ್ಯ ಇದು ಕಾಲ್ ಮಧ್ಯಾಹ್ನ ಸಿಗಾಕೊಂಡ್ರೆ ಹಿಂಗ ಹಿಂಗ ಬರ್ಬೇಕಾ? ಬಿಡು ಬಿಡು ಬಿಡು, ಹೋಗಿ ಬಿಡು. ಇಂಥ ಒಂದು ಬ್ಯೂಟಿ ನಾನು ನೋಡಿ ನಾಚ್ಕೋಬೇಕಾಗಿರೋರು ಯಾರು ಹೇಳಿ? ಯಾರು ಸರ್? ನಮ್ಮ ನಿವೇದಿತ ಅವರು. ನನಗೆ ಒಂದು ಕಾಂಪಿಟೇಷನ್ ಬ್ಯೂಟಿ ಬಂದಿದೆಯಲ್ಲ ಇಲ್ಲಿ. ಸರ್ ಒಂದೇ ನಿಮಿಷ. ಅಲ್ವಾ ನಿವೇದಿತಾ? ಕಾಂಪಿಟೇಷನ್ ಬಿಡೋದ್ ಬೇಡ. ಬಾ ನಿವಿ. ಅದೇ ಸೇಮ್ ಬೆಲ್ಲಿ ಡ್ಯಾನ್ಸ್. ಇವರಿಬ್ರಿಗೂ ಕಾಂಪಿಟೇಷನ್ ನಡೆದೇ ಬಿಡ್ಲಿ ಇವತ್ತು. ನಿವೇದಿತಾ ಕೂದಲು ನೋಡಿ. ಇದು ಕರ್ಲು, ಅಲ್ಲೂ ಕರ್ಲು. ಅವ್ನು ಹೇಳಿದ್ ಒಂದೇ ಒಂದು ಡೈಲಾಗೆ ಮ್ಯಾಚ್ ಆಗೋದು ಅವನಿಗೆ. ಯಾವ್ದು ಸರ್? 10,000 ಕೊಡಿ ನಾನೇ ಬರ್ತೀನಿ. ನೀವು ನನ್ನನ್ನು ಒಪ್ಪದಿದ್ದರೆ ನಾನು ಹೋಗಿ ಲಾಡ್ಜ್ನಲ್ಲಿ ಮಲಗ್ತೇನೆ ಅಂದಲ್ಲ, ಅದು ಮ್ಯಾಚ್ ಆಗಿದೆ. ಇಬ್ರು ಒಂದ್ ಒಳ್ಳೆ ರ್ಯಾಂಪ್ ಹೋಗಿ ಬನ್ನಿ, ಹಿಂದೆ ಬನ್ನಿ ಇಬ್ರು. ಸಡನ್ ಆಗಿ ಮೈಯಲ್ಲಿ ಯಾರನ್ನ ಹುಳ ಹಾವು ಬಿಟ್ರ? ಇಲ್ಲ, ಮ್ಯೂಸಿಕ್ ಫಸ್ಟ್ ಬೆಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಆಗೋಗಿ ನೆಕ್ಸ್ಟ್ ಸ್ನೇಕ್ ಡ್ಯಾನ್ಸ್ ಆಗೋಯ್ತು. ಫುಲ್ಲು ಕುಂಗಿ ಡ್ಯಾನ್ಸ್ ಆಗೋಯ್ತು ಆಮೇಲೆ ಅದು. ಪೊಂಗಲ್ ಡ್ಯಾನ್ಸ್ ಸಖತ್ತಾಗಿ. ನಿಜವಾಗ್ಲೂ ಥ್ಯಾಂಕ್ ಯು ನಿವೇದಿತಾ. ಇಟ್ ವಾಸ್ ಲವ್ಲಿ. ಥ್ಯಾಂಕ್ ಯು ನೀವಿ, ಥ್ಯಾಂಕ್ ಯು. ಬಟ್ ಆನ್ ಅ ಸೀರಿಯಸ್ ನೋಟ್, ಧನ್ರಾಜ್ ನಾನ್ ಆರ್ಟಿಸ್ಟ್ ಆಗಿ ಬಂದು ಇಲ್ಲಿ ಆಕ್ಟಿಂಗ್ ಕಲಿತಾ ಎಲ್ಲಾ ರೀತಿಯ ಪ್ರಯತ್ನಗಳಿಗೆ ನೀನು ನಿನ್ನನ್ನು ತೊಡಗಿಸ್ಕೋತಾ ಇದೀಯಾ. ಎಸ್, ವಿಚ್ ಇಸ್ ಅ ವೆರಿ ಗುಡ್ ಸೈನ್. ಥ್ಯಾಂಕ್ ಯು ಸರ್. ಗುಡ್ ಡೆಡಿಕೇಶನ್. ಗಿಲಿ 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 ಗಿಲಿ.
ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಶೂಟಿಂಗ್ ಮನೆಯಲ್ಲಿ ನಡೆಯುವಂತಹ ಕಿತಾಪತಿಯ ಈ ಸ್ಕಿಟ್ಗೆ ಸಿಗ್ತಾ ಇದೆ ಗೋಲ್ಡನ್ ಗಿಲ್ಲಿ. ಇದೇ ಖುಷಿಯಲ್ಲಿ ನಾನು ಅಮೃತ, ಚಂದ್ರಪ್ರಭಾ, ಗೊಬ್ಬರಗಾಲ 3 ಜನರನ್ನು ಉಳಿಸ್ಕೊಂಡು ಮಿಗ್ದವ್ರನ್ನೆಲ್ಲ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಒಂದು ಕಡೆ ಗೊಬ್ಬರಗಾಲ, ಇನ್ನೊಂದು ಕಡೆ ಚಂದ್ರಪ್ರಭಾ, ಪಕ್ಕದಲ್ಲಿ ಅಮೃತ. ಇಷ್ಟು ಜನ ಇದ್ದ ಮೇಲೆ ಇಲ್ಲಿ ಏನ್ ನಡಿಬೇಕು? ಗೊಬ್ಬರಗಾಲ? ನನಗೋಸ್ಕರ ವಾರ್ ನಡೆಯುತ್ತೆ. ಅಮೃತಕ್ಕಾಗಿ ಹೋರಾಟ 5.0 ಈಗ ವೇದಿಕೆ ಮೇಲೆ ನಡೀತಾ ಇದೆ. ಗೊಬ್ಬರಗಾಲ ಏನ್ ಮಾಡಿಸ್ಬೋದು ಇವತ್ತು? ಅಣ್ಣ ನೀ ಏನಾರು ಮಾಡ್ಸು, ಬದುಕಂಗ್ ಮಾಡ್ಸು. ಅಲ್ಲ ಕಣೋ, ಫಿಸಿಕಲ್ ಟಾಸ್ಕ್ ಅಥವಾ ಮೆಂಟಲ್ ಟಾಸ್ಕ್? ಏನಾರು ಮಾಡ್ಸೋಣ. ಅಮೃತಂಗೋಸ್ಕರ ಏನಾದ್ರೂ ಹಣ ಮಾಡ್ತೀನಿ, ನಾನೇ ಗೆಲ್ತೀನಿ. ವಿಷ ಕೊಟ್ರೆ ಕುಡಿದು ಬಿಡ್ತೇನೆ. ಇದರಲ್ಲಿ ಗೆದ್ರೆ ಅಮೃತ ಗೊಬ್ಬರಗಾಲ ಸಿಗ್ತಾನೆ. ಎಸ್. ಚಂದ್ರಪ್ರಭಾ ಗೆದ್ರೆ ಚಂದ್ರಪ್ರಭಾ ಸಿಗ್ತಾನೆ. ಗೆದ್ರೆ ಅಲ್ಲ, ಅವ್ನ್ ಬದುಕಿದ್ರೆ. ಓಕೆ ಚಂದ್ರಪ್ರಭಾ, ಇವತ್ತು ಕೈಯಲ್ಲಿ ಬಾಯಲ್ಲಿ ಯುದ್ಧ. ಕೈಯಲ್ಲಿ ಬಾಯಲ್ಲಿ. ಹಾ, ಪ್ರಾಪರ್ಟಿ ಬರ್ಲಿ. ಇದರಲ್ಲಿರೋದನ್ನ ಒಂದೊಂದೇ ನೀಟಾಗಿ ಒಬ್ಬೊಬ್ಬರೇ ತಗೋಬೇಕಾಗತ್ತೆ. ಓಕೆ, ಫಸ್ಟ್ ಯಾರು? ನಾನ್ ತಗೋತೀನಿ. ನೀನ್ ತಗೊಂಡ್ಯಾ? ಗೊಬ್ಬರ ಬಾ. ಟಾಸ್ಕ್ ಏನು ಅಂತ ಗೊತ್ತಾ? ಗೊತ್ತಾಯ್ತೋಣ. ಏನು? ಅವನು ಹೊಡೆದಾಕದು, ನೀನು ಅವ್ನು ತುಳಿದಾಕದು. ಈಗ ನಾನು ಟಾಸ್ಕ್ ಏನು ಅಂತ ಹೇಳ್ಬಿಡ್ತೀನಿ. ಅಮೃತಕ್ಕಾಗಿ ಹೋರಾಟ 5.0. ಟಾಸ್ಕ್ ತುಂಬಾ ಸಿಂಪಲ್ ಆಗಿದೆ. ಏನಂತಂದ್ರೆ ಏನು? ಬಾಕ್ಸಿಂಗ್ ಗ್ಲೌಸ್ ಅಲ್ಲಿ ಒಂದ್ ನಿಮಿಷ ಇರೋ. ಯಾಕ? ಬಾಕ್ಸಿಂಗ್ ಗ್ಲೌಸ್ ಅಲ್ಲಿ ನಿಮಗ್ ನೀವೇ ಹೊಡ್ಕೋಬೇಕು. ನನಗ್ ನಾನೇ ಹೊಡ್ಕೊಂಡು ನಾನೇ ಸಾಯ್ಲ. ಆಮೇಲೆ ಅಮೃತ ಸಿಕ್ಕಳು. ಒಂದ್ ನಿಮಿಷ ಸತ್ ಮೇಲೆ ಅಮೃತ ಕುಡಿಯೋದಿಲ್ಲ, ನನಗೆ ಹೊಡ್ಕೊಂಡು ನಾನು ಸಾಯೋದಂತೆ. ನೀವು ಬದುಕಿದ್ರೆ ಒಂದ್ ನಿಮಿಷ. ನಾನ್ ನಿಮ್ಗೆ. ಗ್ಲೌಸ್ ಬಿಚ್ಚು. ಚಂದ್ರಪ್ರಭಾ ಗೆದ್ದಿ ಅಂತ. ಇಲ್ಲ, ಹೊಡಿತೀನಿ ಬಿಡಿ. ಮತ್ ಬಲೆ ನಿಗರಾಡ್ತಾ ಅಯ್ಯೋ, ಇದ್ದೆ. ನೇನೇ ಗೆದ್ರು. ಆಯ್ತು, ಹೊಡ್ಕ. ಚಂದ್ರಪ್ರಭಾ ಅಂಡ್ ಗೊಬ್ಬರಗಾಲ, ನಿಮಗ್ ನೀವೇ ಚೆನ್ನಾಗಿ ಹೊಡ್ಕೋಬೇಕು, ನಿಮಗ್ ನೀವೇ ಚೆನ್ನಾಗಿ ಬೈಕೋಬೇಕು. ಕರೆಕ್ಟ್ ಆಗಿ ಹೊಡ್ಕೊಂಡು ಡೈಲಾಗ್ ಹೇಳ್ಬೇಕು. ರೆಡಿ? ರೆಡಿ? ಆರ್ ಯು ರೆಡಿ? ರೆಡಿ? ಜೋರ ಹೊಡ್ಕೋಬೇಕು. ಸ್ಟಾರ್ಟ್. ನಕ್ಕಿತ್ತು ನನ್ ಮಗ, ನಾನ್ ಲೋಫರ್ ನನ್ ಮಗ, ಆಟಾಡ ನನ್ ಮಗ, ನಾನ್ ಟಾರ್ಗೆಟ್ ನನ್ ಮಗ, ನೋಡಿ ನನ್ ಮಗ, ನಾನ್ ಲೂಟ್ ನನ್ ಮಗ, ನೀನ್ ಲೂಸ್ ಆದ್ರೆ ನಾನು ದೊಡ್ಡ ಲೂಸ್ ನನ್ ಮಗ, ನಾನು ಹುಚ್ಚ ನನ್ ಮಗ, ಹುಚ್ಚು 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 ನಾಯಿ ನನ್ ಮಗನೇ. ನಿನ್ಗಿಂತ ನನ್ ದೊಡ್ಡ ಲೋಫರ್ ದೊಡ್ಡ ಲೋಪರ್ ನನ್ ಮಗ ಅಂದ್ರೆ ನಾನು ಲೋಪರ್ಗೆ ಮಗ. ಮಗಲೇ, ನಾನು ಹೊಲ್ಕಟ್ ನನ್ ಮಗ, ದೊಡ್ಡ ಲೋಫರ್. ಇಡೀ ಊರ್ನ ಹಾಳು ಮಾಡ್ತೀನಿ ನಾನು. ಹೊಡಿತು ನನ್ ಮಗ. ನಾನು ಬರ್ಬೇಡ ಹತ್ರಕ್ಕೆ. ನಾನ್ ನಿನ್ ಕಡೆ ಚಂಗುಳಿ ನನ್ ಮಗ ಎಲ್ಲ ಮಾಡ್ಲ. ನೋಡ, ನೀವ್ ಹೊಡ್ಕೋಬೇಕು. ಜಗಳ ಆಡಂಗಿಲ್ಲ, ನೀವ್ ಹೊಡ್ಕೋಬೇಕು. ಅಷ್ಟೇ. ಹಿಂದೆ ಬಾ ಒಂಚೂರು. ಹತ್ರಕ್ಕೆ ಬರ್ಬೇಡ ಅಂತ ಹೇಳೋಣ. ಸ್ಟಾರ್ಟ್. ಕಾಲಕ್ ನನ್ ಮಗ ನಾನು. ಸ್ಟಾರ್ಟ್. ನಾನ್ ಲೋಫರು, ನಾನು ಲೋಪರು, ನೀ ಸೂಪರು. ನಾನ್ ಲೋಫರು, ನೀ ಸೂಪರು. ನನ್ ಕಚಡ, ನಿನ್ ಮಕಡ. ಗೊಬ್ರಣ, 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 ಗೊಬ್ರಣ. Stop it. ಆಟದ ರೂಲ್ಸ್ ನಾನು ಮತ್ತೆ ಹೇಳಿದ್ರು. 3 ಸಾರಿ ಕೈ ಮಾಡಿ ಹಲ್ಲೆ ಮಾಡಿ ಒಬ್ಬ ವ್ಯಕ್ತಿ ಫೌಲ್ ಆಗಿದ್ದಾನೆ. ಯಾರು? ಯಾರ ಕೈ ಎತ್ತಲ್ವೋ ಅವನೇ ಫೌಲ್. ಓಕೆ, ಇವರಿಬ್ಬರಲ್ಲಿ ವಿನ್ ಆಗಿರೋದು ಇಟ್ ಈಸ್ ಚಂದ್ರಪ್ರಭಾ. ಚಂದ್ರಪ್ರಭಾ, ನೀನು ಎಷ್ಟ ಹೂ ಅಂದ್ರು ಅವಳ ಜೊತೆ ಸ್ಕಿಟ್ಟಲ್ಲಿ ಪೂರ ಇರೋದು ನಾನೇ. ನೀನ್ ಬಂದಲ್ಲಿ ನಿಂತ್ಕೊಂಡು ನಾನು ನೆಂಟಿ ಬಿಟ್ರು ಅನ್ನೋದು. ಬಟ್ ನೀ 3 ಸಲ ಅವನಿಗೆ ಹಲ್ಲೆ ಮಾಡಿ ಅಲ್ಲೇ ಹೊರಬಿಟ್ಟ ಕಾರಣ ಮ್ಯಾಚು ನಿಯಮನ ಉಲ್ಲಂಘನೆ ಮಾಡ್ದ ಅವನು. ನೋವಾಯ್ತೈತೆ, ರಕ್ತ ಹೋಗ್ತದೆ. ಅಯ್ಯೋ ಅದಿರ್ಲಿ, ಅಲ್ಲೇ ಉದುರೋಯ್ತು, ಅಲ್ಲೇ ಸುಖವಾಗಿ ಸಂಸಾರ ಮಾಡ್ತಾ ಇರುವಂತ ಒಬ್ಬ ಸಭ್ಯಸ್ಥ ಮಡದಿಯ ಹಳೇ ಲವರು ಇದ್ದಕ್ಕಿದ್ದಂಗ್ ಮನೆಗೆ ಬಂದ್ಬಿಟ್ರಿ. ಆ ಮಡದಿಯ ಮನ್ಸು ಹೇಗೆಲ್ಲ ಚಂಚಲ ಆಗತ್ತೆ ಅಂತ ತೋರ್ಸೋದಕ್ಕೆ ಮುಂದಿನ ಸ್ಕಿಟ್ ಬರ್ತಾ ಇದೆ. ನಿಮ್ಮೆಲ್ಲ ಚಪ್ಪಾಳೆಗಳೊಂದಿಗೆ ಬರಮಾಡ್ಕೊಳ್ಳೋಣ. ರಾಘು, ಮುರುಘಾ, ಚಿಲ್ಲರ್, ಪ್ರಶಾಂತ್, ಜಗಪ್ಪ ಹಾಗೂ ಬಸು. ಮಗ ಮಗ ಮುರುಘಾ, ಎಕ್ಸ್ಪ್ರೆಷನ್ ಕೊಡು ಮುರುಘಾ. ಓಕೆ ಮಗ.
ಸ್ಕಿಟ್ ಪೂರ್ತಿ ಇದನ್ನೇ ಮೇಂಟೈನ್ ಮಾಡು ಮುರುಗ. ಓಕೆ ಮಗ ಮಗ 2 ವರ್ಷ ಆಯ್ತು ಕಣೋ ನೀನು ನೋಡಿ ಹೆಂಗೋ ಐತ್ಯಾ? ಚೆನ್ನಾಗಿದ್ದೇನೆ ಮುರುಗ, ನೀ ಹೆಂಗೋ ಇದೆಯಾ? ಚೆನ್ನಾಗಿದ್ದೀನಿ ಮಗ. ಇಷ್ಟು ವರ್ಷ ಎಲ್ಲೋ ಹೋಗ್ಬಿಟ್ಟಿದೆ. ಲೇ ಸೈಡ್ ವಿಂಗ್ ಅಲ್ಲಿ ಇದ್ದೆ ಮುರುಗ. ನೀನ್ ಬಂದಿರೋ ಖುಷಿಗೆ ದೇವಸ್ಥಾನಕ್ಕೆ ಹೋಗೋಣ ಬಾರೋ. ಬೇಡ ಮುರುಗ, ಬೇಡಿದ್ನೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡೋ ಆ ದೇವ್ರಿಗಿಂತ ಕೇಳಿದ ಕೂಡ್ಲೆ ಮನ್ಸು ಕೊಟ್ಲಲ್ಲ ನನ್ನ ದೇವತೆ, ಅವಳು ನೋಡ್ಬೇಕು. ಯಾರು? ರಾಗಿಣಿ. ಅವಳು ಇನ್ನೂ ಮರ್ತಿಲ್ವನು? ಮರ್ಯಕ್ ಹೆಂಗ್ ಸಾಧ್ಯ ಮುರುಗ? ಚಾನ್ಸೇ ಇಲ್ಲ. ಇವತ್ತು ಅವಳ ಜೊತೆ ಮಾತಾಡಿ ಮದುವೆ ಮಾಡ್ಕೋಬೇಕು ಮುರುಗ. ಮಗ ಅದು ಮದುವೆಗಿಂತ ಮುಂಚೆ ಚೆನ್ನಾಗಿರಲ್ಲ ಮುರುಗ. ಲೇ ನೀನ್ ಈ ಕಾಮಿಡಿ ಮಾಡೋದು ಇನ್ನೂ ಬಿಟ್ಟಿಲ್ಲ ಲೇ. ಲೇ ಕಾಮಿಡಿ ಮಾಡೋದು ಬಿಟ್ರಿ ಇವ್ರು ನಾನು ಬಿಟ್ಟು ಬಿಡ್ತಾರಲ್ಲೇ. ಇವ್ನ್ಗೆ ಹೆಂಗ್ ಹೇಳೋದು? ಮಗ ನಿನ್ನ ಆಕ್ಟಿಂಗ್ ನೋಡಕ್ ಆಗ್ತಿಲ್ಲ, ಬೇಗ ಹೇಳ್ಬಿಡು. ಮಗ ಅವಳಿಗೆ ಮದ್ವೆ ಆಯ್ತು ಕಣೋ. ಏನ್ ಹೇಳ್ತಾ ಇದೀಯ ಮುರುಗ ನೀನು? ನಾನಂಬಲ್ಲ, ನನ್ ರಾಗಿಣಿ ಬೆಂಕಿ ತರ. ಆ ಬೆಂಕಿಯಲ್ಲಿ ಒಬ್ಬ ಜೋಳ ಸುಟ್ಕೊಂಡ್ ತಿಂತವನ್ ಮಗ. ಏನಾದ್ರೂ ಆಗಿರ್ಲಿ, ಅವಳು ಮದುವೆ ಆದ್ರೂ ಪರವಾಗಿಲ್ಲ, ಒಂದ್ಸಲ ಏಯ್ ಹಂಗೆ ಎಕ್ಸ್ಪ್ರೆಷನ್ ಕೊಡ್ಬೇಡ ಕೊಡೋ, ಚಂದ್ರನ ಅನ್ಕೊಂಡ್ಬಿಡ್ತಾರೆ. ಏಯ್ ಅವಳು ಒಂದ್ಸಲ ನೋಡ್ಬೇಕು ಕಣೋ. ಸರಿ ಬಾ ಕರ್ಕೊಂಡು ಹೋಗ್ತೀನಿ. ಬಾ ಮಗ. ಕರ್ಕೊಂಬಂದ ಅಷ್ಟೇ. ಅದೇ ಅವ್ರ ಮನೆ. ಇಷ್ಟು ದೂರ? ಥ್ಯಾಂಕ್ ಯು ಮುರುಗ. ಮಗ ಯಾಕೋ ಇವಾಗ ಕೇಳು, ಯಾಕೋ ಈ ಪೋಷನ್ ಮುಗೀತಲ್ಲ ಆ ಖುಷಿಗೆ ಮುರುಗ. ನನಗೂ ಅದೇ ಖುಷಿ ಮಗ. ರಾಗಿಣಿ ಯಾರು? ಸಾಕು. ಮಂಜಾ ಚಿಲ್ಲರ್. ರಾಗಿಣಿ ಏನಿದು? ಗಿಲಿ ಸ್ಟೇಜ್. ಇದೇ ಕಾಮಿಡಿಗೆ ಅವಳು ಪ್ರೀತಿಗೆ ಬಿದ್ದಿತ್ತು, ಮತ್ತೆ ಅದೇ ಕಾಮಿಡಿ ಮಾಡ್ತಾವಳೆ. ರಾಗಿಣಿ ನನಗೋಸ್ಕರ ಸಾಯೋವರೆಗೂ ಕಾಯ್ತೀನಿ ಅಂತ ಹೇಳಿದ್ದೆ. ಹೌದು ಹೇಳಿದ್ದೆ, ಆದ್ರೆ ಯಾರೋ ಹೇಳಿದ್ರು 30 ವರ್ಷ ಆದ್ಮೇಲೆ ಫಸ್ಟ್ ನೈಟ್ ಅಷ್ಟು ಮಜಾ ಇರಲ್ಲ ಅಂತ. ಅದಕ್ಕೆ ಮದ್ವೆ ಆಗ್ಬಿಟ್ಟು ಅಯ್ಯೋ, ಫಸ್ಟ್ ನೈಟ್ ಗುರಿ ಮಾಡ್ಕೊಂಡಿರೋ ಈ ಚಂದ್ರಣ್ಣನ್ ತರದವ್ರೆ ಆ ಮಾತು ಹೇಳಿರೋಕ್ ಸಾಧ್ಯ? ಚಂದ್ರಣ್ಣ ತರ್ದವ್ರೆ ಅಲ್ಲ, ಚಂದ್ರಣ್ಣನೇ ಹೇಳಿ. ನಿನ್ ಜನ್ಮಕ್ ಬೆಂಕಿ ಹಾಕ. ಸಾಯೋ ವಯಸ್ಸಲ್ಲಿ ಯಾಕೋ ಕಂಡರ್ ಜೀವನ ಹಾಳು ಮಾಡ್ತಾ ಇದೀಯ? ಯಾರು ಬೇಕಿತ್ತು ಹೇಳಿ? ಕಮೋಡ್ ಕ್ಲೀನ್ ಮಾಡೋರು ಆಸಿಡ್ ವಾಷರ್ಗೆ ಹೇಳಿದ್ದೆ, ನೀವೇನವ್ರು ಹೋಗಿ ಕ್ಲೀನ್ ಮಾಡೋಗಿ. ನನ್ನ ಮಗನೇ, ನಿನ್ ಪೇಸೆ ಕಮಾಡ್ ತರ ಇದೆ, ನಾವು ಕಮಾಡ್ ಕ್ಲೀನ್ ಮಾಡೋರ್ ತರ ಇದೀವ. ಸಖತ್ ಹೇಳಿದೆ ಮುರುಗ, ಚೂರ್ ಟೈಮಿಂಗ್ ವರ್ಕ್ ಆಗ್ಬೇಕು ಅಷ್ಟೇ. ಓಕೆ ಮಗ. ರಾಗಿಣಿ ಯಾರಿವನು? ನನ್ ಗಂಡ. ಏನ್ ರಾಗಿಣಿ, ನನ್ನ ಮಗಳನ್ನ ಕೊಟ್ರೆ ಹಿಂದಿ ಹೀರೋಗೆ ಕೊಡ್ತೀನಿ ಅಂತಿದ್ದ ನಿಮ್ಮಪ್ಪ, ಈ ಹಂದಿ ನನ್ ಮಗ ಕೊಟ್ಟಿದ್ದಾನಲ್ಲೇ. ಏನೇ ನನ್ ಬಗ್ಗೆ ಹಿಂಗೆ ಹೇಳ್ತಾವನೆ? ನೀವು ಹಂಗೆ ಇದ್ದೀರಾ ಸುಮ್ಮನೆ. ಈ ಕಡೆ ಯಾರೋ ನೀನು? ಯಾರ? ಈ ಗಡಿಯಾರದಲ್ಲಿ ಹಳೆ ಸೆಲ್ಲು ಇವಳ ಏನೋ ಎಕ್ಸ್. ಏನ್ ಹೇಳ್ತೀವಿ ನೀವು? ನೋಡಿ ಬ್ರದರ್, ನಾನು ಅವಳ ಸಂಪ್ರದಾಯದ ಪ್ರಕಾರ ಮದುವೆ ಆಗಿ ಅವಳ ಜೊತೆ 7 ಹೆಜ್ಜೆ ಆಗ್ತವನು. ನಾನು 7 ವರ್ಷ ಅವ್ರ ಜೊತೆ ಸಿನಿಮಾ ಪಾರ್ಕ್ ಅಂತ ಸುತ್ತೋನು. ಮತ್ತೆ ನಾನು ಇದುವರೆಗೂ ಥಿಯೇಟರ್ ಸಿನಿಮಾನೇ ನೋಡಿಲ್ಲ ಅಂದಲ್ಲಿ. ಹೌದ್ರಿ, ನಾ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಲಿಲ್ಲ, ನನಗೆ ಸಿನಿಮಾ ನೋಡಕ್ ಬಿಡ್ಲಿಲ್ಲ. ಅಷ್ಟೇ ಅಲ್ಲ, ಕಪಾಲಿ ಥಿಯೇಟರ್ ಅಲ್ಲಿ ನಮ್ಮಿಬ್ಬರು ಸಿನಿಮಾ ನೋಡಕ್ಕಂತಾನೆ ಸಪರೇಟ್ ಆಡಿಯನ್ಸ್ ಇತ್ತು. ಅದನ್ನ ನಿನ್ ಗಂಡನಿಗೆ ಹೇಳಿದ್ಯಾ ರಾಗಿಣಿ? ಹೇಳು ರಾಗಿಣಿ, ಹೇಳು. ಲೇ, ಮತ್ತೆ ಟಿವಿಲಿ ಕಿಸ್ಸಿಂಗ್ ಸೀನ್ ಬಂದ್ರೆ ಕಣ್ಣು ಮುಚ್ಕೋತಿದ್ದಲೆ. ಹಳೆದನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. ಯಾವ್ದನ್ ಮರೆಯಕ್ ಪ್ರಯತ್ನ ಪಡ್ತಿದೀಯ ರಾಗಿಣಿ? ಹಂಸಿರೋ ರೋಡನ್ನೇ ಹುಡ್ಕೊಂಡು ಲೊಕೇಶನ್ ಹಾಕೊಂಡು ಇಬ್ರು ದೂರ ಹೋಗ್ತಾ ಇದ್ದನ್ನ. ಒಂದೇ ಕುಲ್ಫಿಗೆ ಜಗಳ ಮಾಡ್ತಾ
ಇಬ್ರು ಕುತ್ತಿಗೆ ಕಿಸ್ ಕೊಟ್ಟಿದ್ದಾನ ಕಂಬೈನ್ ಸ್ಟಡಿ ಅಂತ ಇಬ್ರು ಕಂಬಳಿ ಹೊದ್ಕೊಂಡಿದ್ದಾನ ಯಾವುದನ್ನ ಮರೆಯಕ್ ಪ್ರಯತ್ನ ಪಡ್ತಾ ಇದೀಯ ರಾಗಿಣಿ ಟಿಕೆಟ್ ತಗೊಂಡ್ರಿ ಇದು ಸರ್ಕಸ್ ನೋಡಿದ್ಯಲ್ಲೋ ಇನ್ನು ಏನೇನ್ ಮುಚ್ಚಿಟ್ಟಿದೆ ಹೇಳೆ ಬ್ರದರ್ ನೀನ್ ಈ ಟೀಸರ್ ನೋಡಿನೇ ಹಿಂಗ್ ಆಡ್ತಾ ಇದೀಯ ಅಂದ್ರೆ ಮೇನ್ ಪಿಕ್ಚರ್ ನೋಡಿದ್ರೆ ಸತ್ಯ ಹೋಯ್ತ್ಯಾ. ಅದು ಮುರುಗ ಡೈಲಾಗ್ ಅಂದ್ರೆ ಚೂರ್ ಎನರ್ಜಿ ಬೇಕು ಇನ್ನೊಂಚೂರು. ಓಕೆ ಮಗ. ಬ್ರದರ್ ಆಗಿದಲ್ಲ ಒಂದ್ ಪೆಟ್ಟಂತ ಅಂತ ಮರ್ತ್ ಬಿಡಿ. ನೀವು ಮರ್ತ್ ಬಿಡಿ ಬ್ರದರ್. ಯಾರನ್ನ? ಅವಳನ್ನ. ಬ್ರದರ್ ಕಾಲಿಗೆ ಬೀಳ್ತೀನಿ ಬ್ರದರ್. ನಾನು ನನ್ನ ಹೆಂಡತಿ ಜೊತೆ ನೆಮ್ಮದಿಯಾಗಿದ್ದೀನಿ. ನೆಮ್ಮದಿ ಅಂತ ನೀನ್ ಹೇಳೋದಲ್ಲ, ನೀನ್ ಹೇಳೋರಾಗಿನಿ. ಈ ಹಂದಿ ಕಟ್ಕೊಂಡು ನೆಮ್ಮದಿ ಆಗಿದ್ದೇನೆ ಅಂತ ಒಂದ್ ಮಾತು ಹೇಳೋರಾಗಿನಿ. ಯಾವ ಸ್ಕಿಟ್ಟಲ್ಲೂ ಕಾಣಿಸ್ಕೋಬಾರ್ದು, ಅಷ್ಟು ದೂರ ಹೋಗ್ಬಿಡ್ತೀನಿ. ಹಂಗೆ ತೂಕ್ತಂಗೆ ಹೇಳೋರಾಗಿನಿ. ಈ ಕಡೆ ಬಾರ. ಮರ್ಯಾದೆಯಿಂದ ಒಳಗೆ ನಡಿಯಲ್ಲೇ. ಎಲ್ಲೋ ಅವನು ಒಳಗೋದ್ನಲ್ಲ. ಅಯ್ಯೋ ರಾಗಿಣಿ 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 ಮಗ ಅವಳನ್ನ ಮರ್ತ್ ಬಿಡು. ಈ ಇತಿಹಾಸದಲ್ಲಿ ಈ ಪ್ರೇಮಿಗಳೇ ತ್ಯಾಗ ಮಾಡ್ಬೇಕು. ಮಗ ನೀನ್ ಫಂಬಲ್ ಮಾಡ್ಲಿಲ್ಲ ಅಂದ್ರೆ ಈ ಮಾತು ಕೇಳ್ತಿದ್ದೆ ಕಣ. ಫಂಬಲ್ ಮಾಡ್ಬಿಟ್ಟಲ್ಲ, ಈ ಮಾತು ಕೇಳಕ್ ಸಾಧ್ಯನೇ ಇಲ್ಲ ಮುರುಗ. ಯಾಕೋ? ಈಗ ನಾನು ಯುದ್ಧ ಮಾಡ್ತೀನಿ. ಹೆಂಗೋ? ಹೆಂಗ? ಏನೋ ನಾನು ಹೇಳ್ಕೊಟ್ಟಿದ್ದು ಒಂದ್ ಡ್ಯಾನ್ಸ್ ಮಾಡಿಲ್ಲ. ನೀ ಹೇಳ್ಕೊಟ್ಟಿದ್ದು ಆಕ್ಟಿಂಗ್ ಮಾಡ್ತಾ ಇದೀಯೇನೋ? ಏನೇ ಇದು ಒಂದು ಸಾಂಗ್ ಹಾಕಿದ ತಕ್ಷಣ ಉಲ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಸಾಂಗ್ ಹಾಕಿದ ಕೂಡಲೇ ಬರ್ತಾ ಇದ್ದಾಳೆ ಅಂದ್ರೆ ಅವಳು ನಿನ್ ಜೊತೆ ನೆಮ್ಮದಿ ಆಗಿಲ್ಲ ಅಂತಾನೆ ಅರ್ಥ. ಬಾರಾಗಿಣಿ ಹೋಗೋಣ. ನಾನಿವಾಗ ಕಾಚಕ್ 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 ಅಂತ ಕಡ್ದಿರೋ ಮರ, ತುಪ್ಪಕ್ಕಂತ ಮುಡ್ದಿರೋ ಹೂ, ತಪಕ್ಕಂತ ಹೊಡ್ದಿರೋ ಹಾಲು, ಸರಕ್ ಸರಕ್ ಅಂತ ಹರಿದಿರೋ ಹಾಳೆ, ನನ್ನಂತವಳು ನಿನಗ್ ಬೇಕಾ? ನೀನು ಸರಕ್ ಪರಕ್ ತುಪ್ಪಕ್ಕಂತ ಕ್ಯಾಕರ್ ಚುಗಿದ್ರು ನೀನೇ ಬೇಕು ರಾಗಿಣಿ. ಅವಳ ನನ್ ಜೊತೆ ನೆಮ್ಮದಿಯಾಗಿದ್ದಾಳೆ, ಅಷ್ಟಾಗ್ತೇ ಹೋಗಿದೆ. ಅವಳು ಒಂದ್ ಮಗು ಆಗ್ತಿತ್ತ ಕೇಳಿ. ಅಮ್ಮ ಸಾಕಾಗಿದೆ ಮಗು. ನನಗೆ ಯಾಕೋ ನಂಬಕ್ ಆಗ್ತಿಲ್ಲ. ನೀನೇ ಹೇಳು ರಾಗಿಣಿ, ಯಾರು ಇವನು? ಇಲ್ಲ ಇಲ್ಲ ಇಲ್ಲ, ಒಂದ್ ಸ್ಕಿಟ್ಟಲ್ ಮಗು ಪಾತ್ರ ಮಾಡ್ದಂತ ಎಲ್ಲಾ ಸ್ಕಿಟ್ಟಲ್ ಮಗ ಅಂದ್ರೆ ನಾ ನಂಬಲ್ಲ. ಹೌದು ಹೌದು, ಅವ್ನು ನನ್ ಮಗನೇ. ಬೇಕಿದ್ರೆ ತೋರಿಸ್ತೀನಿ ನೋಡು. ಮಗನೇ ಡ್ಯಾನ್ಸ್ ಮಾಡ. ಮೋಸ ಮಾಡಲೆಂದ ನೀನು ಬಂದೆಯ, ಪ್ರೀತಿಯ ಸರಳೆ ಎದುರು ನಿಂತೆಯ. ಈಗ ಪ್ರವಾಯ್ತು ನೋಡು. ನನ್ ಸ್ಟೆಪ್ ಹಾಕಿದ ಅಂತ ಖುಷಿಯಾಗಿದ್ದೆ. ರಾಗಿಣಿ ಇವನಂದ್ರೆ ಇಷ್ಟನೇ ಇಲ್ಲ ಅಂದಲ್ಲ, ಮತ್ತ ಅದ ಹೆಂಗಾಯ್ತು? ಕೆಲವೊಂದ್ಸಲಿ ಹಸುವಾದಾಗ ಊಟ ಮಾಡ್ಬೇಕಾಗತ್ತೆ, ಇನ್ನು ಕೆಲವೊಂದ್ಸಲಿ ಊಟ ಟೈಮ್ ಆದಾಗ ಊಟ ಮಾಡ್ಬೇಕಾಗತ್ತೆ. ಅಂದ್ರೆ ಇವನು ಊಟದ ಟೈಮಲ್ಲಿ ಹುಡ್ತೋನ? ರಾಗಿಣಿ ಈಗ್ಲಾದ್ರೂ ಹೇಳು, ನೀನ್ ನನ್ ಜೊತೆ ನೆಮ್ಮದಿ ಆಗಿದ್ದೆ ಅಂತ ಈಗ್ಲಾದ್ರೂ ಹೇಳು ಅವನ್ಗೆ. ಹೆಂಗ್ರಿ ಹೇಳಿ, ಹೆಂಗ್ ಹೇಳಿ? ಹೊಡಿದೇನೆ ಹೇಳಲಿ. ನೆಮ್ಮದಿ ಆಗಿದ್ದೀನಿ ಅಂತ ಅಂದ್ರೆ ಇವನು ಬೇಜಾರ ಮಾಡ್ಕೊಳ್ತಾನೆ, ನೆಮ್ಮದಿ ಆಗಿಲ್ಲ ಅಂತ ಅಂದ್ರೆ ನೀನ್ ಬೇಜಾರ ಅಮ್ಮ ಅವ್ರು ಯಾರು? ಇವ್ರು ನಿಮ್ಮ ಅಪ್ಪ ಆಗಿರ್ಲಿಲ್ಲ ಅಂದಿದ್ರೆ ಅವ್ರೆ ನಿಮ್ಮಪ್ಪ ಆಗ್ತಾ ಇದ್ರು. ಅಂದ್ರೆ ಇವ್ರು ನನ್ ಫಸ್ಟ್ ಅಪ್ಪನಾ? ಅಪ್ಪ ಮಗನೇ ಬಾರು. ಅಮ್ಮ ನೀವು ಅಂದ್ರೆ ನಾ ಇವ್ರನ್ನ ಅಪ್ಪ ಅಂತ ಕರೀಲ. ಇಲ್ಲಪ್ಪ, ನಾನು ಅವ್ರನ್ನ ಕಳ್ಕೊಬಿಟ್ಟಿದೀನಿ. ನೀ ಯಾವಾಗ್ಲೂ ಹಿಂಗೆ ಅಮ್ಮ,
ಒಳ್ಳೆಯವ್ರನ್ನ ಬೇಗ ಕಳ್ಕೊತೀಯ, ಇಂಥ ಕಿತ್ತೋದ್ ನನ್ ಮಕ್ಳ ಜೊತೆನೇ ಇರ್ತೀಯ. ನಿನ್ ಜಾಸ್ತಿ ಆಯ್ತು ಕಣೋ. ಆಯ್ತು ಕಣೋ, ಹೇಳೋ. ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತೆ, ಚೆನ್ನಾಗಿರೋ ಅಪ್ಪನ ಕರ್ಕೊಂಬ ಅಂತ ಹೇಳಿದ್ದಾರೆ. ನಾ ಅವ್ರನ್ನ ಕರ್ಕೊಂಡ್ ಹೋಗ್ತೀನಿ. ಏಯ್ ಓವರಾಯ್ತು, ಒಳಗೋಗೋ. ಹೋಗಲ್ಲ ಕಣೆ, ಒಳಗೋಗೋ. ಹೋಗಲ್ಲ. ಗುದ್ದ ಅಂದ್ರೆ ಮುಚ್ಕೊಂಡು ಹೋಗಪ್ಪ. ಏಯ್ ಇವಾಗ ನೀನೇನು ಒಳಗ್ ಬಂದಿಲ್ಲ ಅಂದ್ರೆ ನಿಂಗೆ ಮಕ ಕಿತ್ತವ್ ಕುಡಿತೀನಿ ಕಣ. ಅಯ್ಯೋ 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 ಒಂದೇ ಒಂದೇಟ್ ಅವಳ ಮೇಲೆ ಬಿದ್ರು ಎಲ್ಲಾ ಕೆಲ್ಸಕ್ಕೂ ನಿಮ್ಗೆ ಒಂದೇ ಕೈ ಇರುತ್ತೆ. ಏಯ್ ಯಾರೋ ನೀನು ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಇಲ್ಲ ನಿನ್ಗೈತೆ. ಅಯ್ಯೋ ಸದ್ಯ ತರ್ಲೇ ಮೊಬೈಲ್ ಇಲ್ಲ. ಹಲೋ ಪೊಲೀಸ್. ಏನೋ ನೀನು 24 ಗಂಟೆ ಯೂನಿಫಾರ್ಮ್ ಹಾಕೊಂಡು ರೆಡಿ ಇರ್ತೀಯನೋ, ಪೊಲೀಸ್ ಅಂದ ತಕ್ಷಣ ನೀನೇ ಬರ್ತೀಯಲ್ಲ. ಕಂಟೆಂಟ್ ಅಂದ್ರೆ ಅವನು ಬರ್ತಾನೆ, ಲೇಡಿ ಗೆಟಪ್ ಅಂದ್ರೆ ಇವನು ಬರ್ತಾನೆ, ಆಂಕರ್ ಅಂದ್ರೆ ಆಯಪ್ಪ ಓಡ್ ಬರ್ತಾನೆ, ಪೊಲೀಸ್ ಅಂದ್ರೆ ನಾನ್ ಬರ್ಬಾರ್ದೇನೋ. ಏನೋ ನಿಮ್ ಸಮಸ್ಯೆ? ಮಗ ಕಿಶೋರ್ದ್ ಮಾಡು. ಓಕೆ ಓಕೆ. ಏನೋ ನಿಮ್ ಸಮಸ್ಯೆ? ಕಿಶೋರ್ ಕಿಶೋರ ಮಾಡ್ತಾರ ನಿಂತ್ಕೊಳ್ಳೆ. ಏನೋ ನಿಮ್ ಸಮಸ್ಯೆ? ಮಗ ಇನ್ನು ಕಿಶೋರ್ ಕೇಳಿಸ್ಕೊಂಡಿದಾರ? ಕೇಳಿಸ್ಕೊಂಡಿದ್ರು ಮೆಟ್ಟಲ್ ಹೊಡಿತಿರ್ಲಿಲ್ಲ ನನಗೆ. ಏನು ನಿನ್ ಸಮಸ್ಯೆ ಹೇಳೋ. ಬ್ರದರ್ ಅವ್ನು ನನ್ನ ಹೆಂಡತಿನ ಹರಾಜು ಮಾಡ್ತಾವ್ನೆ. ನಾಯಿ ಅದು ಹರಾಜ್ ಅಲ್ಲ ಕಣ, ಹರಾಜ್. ಅದೇ ಅದನ್ನ ಮಾಡ್ತಾವ್ನೆ. ಯಾಕೋ ಸರ್ ನಾನು ಹರಾಜ್ ಮಾಡ್ತಿಲ್ಲ ಸರ್. 8 ವರ್ಷದಿಂದ ಇವಳು ಪ್ರೀತಿ ಮಾಡ್ತಿದ್ದೆ. ಇವರಪ್ಪ ನನಗೇನು ಕೆಲ್ಸಕ್ಕೂ ಇಲ್ಲ ಅಂತ ಇವಳು ಬಿಡು ಅಂದ್ಬಿಟ್ಟ. 10 ವರ್ಷ ದುಬೈಲ್ ಕೆಲಸ ಮಾಡ್ಕೊಂಡು ಇವಳು ಬಂದ್ರೆ ಈ ಹಂದಿ ಕೊಟ್ಟು ಮದುವೆ ಮಾಡಿದ್ದಾರೆ. ಇದು ಸರಿನಾ ಸರ್? ಎಲ್ಲ ಪೀಸ್ ಪೀಸ್. ಏನು ಒಂದು ಪ್ರೇಮಿನ ದೂರ ಮಾಡ್ತಾ ಇದೀಯಾ? ಲೈಲಾ ಮಜ್ನು, ಜಗಪ್ಪ ಸುಸ್ಮಿತಾ, ಹಾಗೆ ದೇವದಾಸ್ ಮತ್ತೆ ಪಾರ್ವತಿ ಇವ್ರನ್ನೆಲ್ಲ ದೂರ ಮಾಡಿದ್ ನೀನೆ ಅಂತ ಹೇಳಿ ನಿನ್ನ ಮೇಲೆ ಕೇಸ್ ಹಾಕಿ ನಿನ್ನ ಜೈಲಿಗೆ ಕಳಿಸ್ತೀನಿ. ಎಲ್ಲ ಪೀಸ್ ಪೀಸ್. ಬ್ರದರ್ ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ? ಯಾವುದು ನ್ಯಾಯ, ಯಾವುದು ಅನ್ಯಾಯ? ಬಾ ಇಲ್ಲಿ. ಇವಾಗ ನೀನು ಒಂದು ಮನೆಯಲ್ಲಿ ಬಾಡಿಗೆಗೆ ಇರ್ತೀಯ, ಓನರ್ ಬಂದು ಮನೆ ಖಾಲಿ ಮಾಡು ಅಂದ್ರೆ ಏನೋ ಮಾಡ್ತೀಯಾ? ಬಿಟ್ಕೊಡ್ತೀನಿ. ಈ ಓನರ್ ಬಂದಿದ್ದಾನೆ, ಬಿಟ್ಕೊಡು. ನಾನು ಈ ಮಾಲೀಕ, ನಾನ್ ಮಾಲೀಕ, ಮಗು ನಾನ್ ಮಾಲೀಕ. ಮುರ್ಗ ಮಾತಾಡ್ತಾವನಂದ್ರೆ ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಇರುತ್ತೆ. ಏನೋ ಅನ್ಕೊಂಡಿದ್ದೀರಾ? ಏನ್ ಮಗು ಅಂದ್ರೆ ಏನ್ ಆಟ ಆಡೋ ಗೊಂಬೆ ಅನ್ಕೊಂಡ್ಬಿಟ್ಟಿದ್ದೀರಾ? ಇವ್ ನೋಡಿದ್ರೆ ಅವಳು ಬೇಕು ಅಂತಾರೆ, ನೀನ್ ನೋಡಿದ್ರೆ ಅವಳು ಬೇಕು ಅಂತಿದ್ದೀರಾ. ರಾಗಿಣಿ, ಇವ್ರಿಬ್ಬರ ಜೊತೆ ಇದ್ರೆ ನೀನ್ ನಿಮ್ದಿಯಾಗಿರ್ತೀಯ ಅನ್ಕೊಂಡಿದ್ಯಾ? ಬಾ, ಓಡೋಗ್ಬಿಡೋಣ. ಮಿಮಿಕ್ರಿ ಆರ್ಟಿಸ್ಟ್, ಹೇಳಿ ಮನೆ ಮುರ್ಕ ಎಲ್ಲ ಕರ್ಕೊಂಡು ಹೋಗ್ತಾವನೆ. ನಿಮ್ಮ ಈ ಕೆಟ್ಟ ಪ್ರಪಂಚದಲ್ಲಿ ಸೈಡ್ ವಿಂಗ್ ಅಲ್ಲಿ ಒಳ್ಳೆ ಸ್ವರ್ಗ ತೋರ್ಸಕ್ ಹೋಗಿದ್ದಾನೆ. ಡೈರೆಕ್ಟರ್ ಜಡ್ಜಸ್ ಕೇಳ್ತೀನಿ, ಶ್ರುತಿ ಮೇಡಮ್. ಅಯ್ಯೋ ರಾಘು, ಚಾನ್ಸೇ ಇಲ್ಲ ಕಣೋ. ನೀನ್ ಇಷ್ಟೊಂದು ಸುಂದರವಾಗಿದ್ರೆ ಹಿಂಗ್ ಕಿತ್ತಾಡದೆ ಇನ್ನೇನೋ ಮಾಡ್ತಾರೆ. ರಾಘು ಸೂಪರ್ ಕಣ, ಹತ್ರ ಗಿಚ್ಚಿ ಗಿಲಿಗಿಲಿಯ ಸುಂದರಿ ಕಣೋ ನೀನು. ಸಖತ್ತಾಗಿತ್ತು. ಆಮೇಲೆ ಮುರುಘಾ ಮಾಸ್ಟ್ರೆ, ನಿಮಗ್ ನಾವೇನ್ ಕಮೆಂಟ್ಸ್ ಕೊಡೋದು? ನಾವೇನ್ ಹೇಳ್ಬೇಕು ಅಂತಿದ್ವೋ ಅದನ್ನೆಲ್ಲ ನಮ್ ಚಿಲ್ಲರೆ ಹೇಳ. ಆಮೇಲೆ ಏನಪ್ಪ, ಈ ಪ್ರಪಂಚದಲ್ಲಿ ಈ ತರದ್ದು ಒಂದು ತಂದೆ ಮಕ್ಕಳು ಇರ್ಬೋದಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣಪ್ಪ. ಅದೇ ಕಣ್ಣು. ಆಮೇಲೆ ನಮ್ಮ ಜಗಪ್ಪ, ಗಿಚ್ಚಿ ಗಿಲಿಗಿಲಿಗ್ ಮಾತ್ರ ಅಲ್ಲ ಕಣೋ, ಇಡೀ ಕರ್ನಾಟಕದಲ್ಲಿ ಯಾರು ಎಷ್ಟೇ ಸ್ಕಿಟ್ ಮಾಡ್ಲಿ ಏಕೈಕ ಪೊಲೀಸ್ ಅಂದ್ರೆ ಅದು ಜಗಪ್ಪ ಮಾತ್ರ. ಒಟ್ಟಾರೆ ನಮ್ಮ ಚಿಲ್ಲರ್ ನಿಮ್ಮ ಮೆಂಟರಿಂಗ್ ಅಲ್ಲಿ ಎಲ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ರು. ಪರ್ಫೆಕ್ಟ್ ಟೈಮಿಂಗ್, ಸಖತ್ ಮಜಾ ಕೊಟ್ರಿ. ಸೂಪರ್ ಕಣ, ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು ವೆರಿ ಮಚ್. ರಾಘು ಸರ್. ಏನೇನು ಹೇಳ್ತಾನೆ? ಏನೇನು ಏನ್ ನೀನು? ನಾನು ಕಚಕ್ ಅಂತ ಕಡ್ದಿರೋ ಮರ, ಅಂತ ಮುಡ್ದಿರೋ ಹೂವು, ಪಟಕ್ ಅಂತ ಹೊಡೆದಿರೋ ಹಾಲು, ಸರ್ಕ್ ಅಂತ ಹರಿದಿರೋ ಹಾಳೆ, ಅಳೀರಂತ ಹೊಡೆದೋಗಿರೋ ಲೈಟ್, ಪಠಾರ್ ಅಂತ ಬಿದ್ದೋಗಿರೋ ಗ್ಲಾಸು, ಇಡೀ ಸ್ಕಿಪ್ನ ತಿಂದಾಗ್ಬಿಟ್ಟ ರಾಘು. ಅಯ್ಯಪ್ಪ, ಥ್ಯಾಂಕ್ ಯು. ಎಕ್ಸ್ಟ್ರಾಡಿನರಿ. ಆಮೇಲೆ ಏನ್ ಟೈಮಿಂಗು, ಅಯ್ಯಪ್ಪ. ಏನೇ ಪ್ರಶಸ್ತಿ ಇವತ್ತು ಸಿಕ್ಕಿದ್ರು ಅದು ಬಿಕಾಸ್ ಆಫ್ ರಾಘು. ಥ್ಯಾಂಕ್ ಯು ಸರ್.
ಪ್ರಶಾಂತ್ ಚೆನ್ನಾಗಿತ್ತು, ಥ್ಯಾಂಕ್ಸ್. ವೆರಿ ಗುಡ್. ಪ್ರಶಾಂತ್ ಬಗ್ಗೆ ಇವಾಗ ಮಾತಾಡಂಗಿಲ್ಲ, ಈಸ್ ವೆರಿ ವೆರಿ ಪ್ರೊಫೆಷ್ನಲ್ ಆರ್ಟಿಸ್ಟ್ ಇವಾಗ. ತುಂಬಾ ಪ್ರೊಫೆಷ್ನಲ್, ಸಕ್ಕದಾಗಿತ್ತು. ಜೊತೆಗೆ ಬಸ್ಸು ಚೆನ್ನಾಗಿ ಸಾಥ್ ಕೊಟ್ಟರು, ಸಣ್ಣ ಕ್ಯಾರೆಕ್ಟರ್ ಆದರೂ ಮ್ಯಾಚ್ ಮಾಡಿದ್ರಿ. ಒಟ್ಟಾರೆ ಈ ಎಪಿಸೋಡು ನಮಗೆ 100ಕ್ಕೆ 200% ಈ ಒಂದು ಖುಷಿಯಲ್ಲಿ ಎಲ್ಲರೂ ಸೇರಿ ಜೋರಾಗಿ ಒಂದ್ಸಲಿ ಕೊಡ್ರಿ ಈ ಸ್ಕಿಟ್ ನ ಮೆಂಟ್ರಿಂಗ್ ಮಾಡಿದ್ದು ಪ್ರಶಾಂತ್. ಏನ್ ನಿನ್ನ ಹೆಸರು ಹೇಳ್ತಾನೆ, ಅವನು ಹೇಳಿದ್ದು ಏನ್ ಹಿಂಗಂತ ಇದ್ಯಾ? ಪ್ರಶಾಂತ್ ನೀನಂತ ಮಾಡಿದ್ದು? ಚಿಲ್ಲರ್ ಬ್ರೋ ಇಲ್ಲೇ ಇದ್ದಾಗ ನಾನು ಇಲ್ಲೇ ಇದ್ದಾಗ ಅವ್ನು ಸ್ಟುಡಿಯೋಗೆ ಬರ್ತಾ ಇರ್ಲಿಲ್ಲ. ಏ ಪ್ರಶಾಂತ್ ಪ್ರೂವ್ ಮಾಡ್ರಿ, ಅದ್ ಹೆಂಗ್ ಮಾಡ್ದೆ ಹೇಳು? ನಮ್ ರಾಘು ಡೈಲಾಗ್ ಹೇಳ್ರಿ. ನನ್ನ ಹಾಲು ಸರಕ್ ಅದು ಇಲ್ಲ, ಗಿಲಿ ಪಿಚಿಕ್ ಅಂತ ಅದು ಏನಿದೆ ಆಗಲ್ಲ, ಚಿಲ್ಲರ್ ಆಗಲ್ಲ. ಆಗಲ್ಲ, ಅದು ಗೊತ್ತಾಯ್ತು ಆಗಲ್ಲ ಅಂತ ಅಲ್ಲಾಡ್ತಾ ಇತ್ತಲ್ಲ. ಮುರುಘ, ಮನೆ ಮನೆ ಮುರುಘ ಅಂತ ಅದ್ ಯಾರ ಹೆಸರು ಇಟ್ರೋ ಏನೋ ಕಣೋ. ಬರೋ ಮನೆ ಮುಂದೆ ಎಲ್ಲ ತಿರುಗಿಸಿ ಮುರುಗಿಸಿ ಹಿಂದೆ ಕರ್ಕೊಂಡು ಹೋಗ್ತಿಯಲ್ಲೋ ಯಾಕೋ? ಅಪ್ಪಿ ತಪ್ಪಿ ನಿಜವಾಗ್ಲು ನಿನ್ನ ಮನೆಯಲ್ಲಿ ಏನಾದ್ರು ನಿನ್ನ ಹಳೆ ಗರ್ಲ್ ಫ್ರೆಂಡ್ ಏನಾದ್ರು ಬಂದ್ಬಿಟ್ರೆ ಇಶಿ ಹೆಂಗೆಲ್ಲ ರಿಯಾಕ್ಟ್ ಮಾಡ್ಬೋದು? ಇವನೇ ಮನೆ ಮನೆ ತಿರ್ಗ, ನೀನ್ ಇಶಿತಾ, ನೀನ್ ಗರ್ಲ್ ಫ್ರೆಂಡ್. ಮುರುಘ ಏನೋ ಮಾಡ್ತಾ ಇದ್ಯಾ ಮನೇಲಿ? ನಾನು ಇಟ್ಕೊಂಡು ಯಾರು ಇದು ಇಷ್ಟ ನಮ್ಮ ಕೇಳ್ತಾಳೇನೋ? ಕೇಳದ ತಾಗಿ ರವಾರತ ಡಬ 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 ಅಂತ ಹೊಡಿತಾ ಇಷ್ಟೇನ ಹೊಡಿಯೋದು? ಒಡಿ ಅಂತ ಕುದುರೆ ಓಡಿಸ್ತಾವನು. ಮುರುಘ ಕ್ಯಾರೆಕ್ಟರ್ ಚೇಂಜ್, ಮುರುಘ ಕ್ಯಾರೆಕ್ಟರ್ ನಾನಲ್ಲ. ನೀನ್ ಇವಾಗ ಮುರುಘ ಗರ್ಲ್ ಫ್ರೆಂಡ್ ಆಬದಬ. ಓಕೆ ಓಕೆ, ನಾನ್ ಇಶಿತಾ. ಇಶಿ ಆಬದಬ. ನನ್ನ ಹೆಂಡತಿ ಬಂದು ಇಲ್ಲಿ ಬಿಡು, ಸುಮ್ನಿರ ಇಲ್ಲಿ ಬಾ. ನನ್ನ ಹೆಂಡತಿ ಬಂದು ಸಾರಿ ನೋಡಿಲ್ಲ. ಇಶಿ, ನನ್ನಂತ ಒಳ್ಳೆ ಇಟ್ಕೊಂಡು ಇಂತ ಒಳ್ಳೇದ್ ಯಾವುದು ಇದು? ಯಾವ ಒಳ್ಳೆ ನೀನು? ನೀನ್ ಆಚೆ ಬಾಯ್ಲಿ- ಹೋಗಿದ್ದೆ. ಯಾವ ಒಳ್ಳೆ ನೀನು? ಶಾರ್ಟ್ ಓದಿಲಿಲ್ಲ. ಓದಿಲಿಲ್ಲ? ನನ್ನ ಗಂಡನೇ ಬೇಕೇನೆ ನಿಂಗೆ? ಸರ್ ನನ್ನ ಎರಡೂ ಆಗಲ್ಲ ಸರ್. ಇವಾಗ ನೀನ್ ಇಶಿನಾ? ಬನ್ನಿ ಏ ಮುರುಘ ಇಶಿ ಇಶಿ ಹಾಕಿ ನೋಗಿ. ನಾನ್ ಮುರುಘ, ನೀನು ಗರ್ಲ್ ಫ್ರೆಂಡ್. ಸರಿ ಇಶಿ, ಏನ್ರಿ ಹೆಂಗ್ರಿ ಅವನ್ನ ಇಟ್ಕೊಂಡಿದ್ದೀರಾ? ಇಶಿ ಫ್ರೆಂಡ್ ಅಂತ ಮನೆಗ್ ಕರ್ಕೊಂಡ್ ಪರಿಚಯ ಮಾಡ್ಸೋಣ ಅಂದ್ರೆ ಅನುಮಾನ ಏನ್ರಿ? ಇಶಿ ಯಾವಳು ಇವಳು? ನನ್ನ ಫ್ರೆಂಡ್ ಇವಳು ಅಂತ ಹೇಳ್ತಾಳೆ ಇವಳು. ನನ್ ಫ್ರೆಂಡ್ ಇಶಿ. ಬರೀ ನಿನ್ ಫ್ರೆಂಡ್ ಕೈ ಬಿಡ್ತಾವಳಲ್ಲಿ? ಅಷ್ಟೆಲ್ಲ ತಾಳಿದು ಕಟ್ಟಾಗಿದೆ. ತಾಳಿ? ನಿನ್ ಮುರುಘ, ಒಂದ್ ನಿಮಿಷ ಮುರುಘ, ಸಮಾಜದಲ್ಲಿ ಒಬ್ಬ ಗಂಡ ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದಿದ್ದಾಳೆ, ಇಲ್ಲಿ ಎಂತಿ ಕೂತ್ಕೊಂಡು ಗೋಳಾಡ್ತಾ ಇದ್ದಾಳೆ, ಅವನ್ ಯಾವನ ಆರಾಮಾಗಿ ಸುಮ್ನೆ ಕೂತ್ಕೊಂಡು ನೋಡ್ತಾವನೆ. ನನ್ನ ಆಡಿಯನ್ಸ್ ಎಲ್ಲ ಏನೂ ಅಲ್ಲ. ಇಲ್ಲಿ ಬನ್ರಿ ಪ್ರಶಾಂತ್, ಬನ್ರಿ ಇಲ್ಲಿ ಬನ್ರಿ ಕಂಟೆಸ್ಟೆಂಟು ಅಲ್ಲ ಅಂತ ಹೋಗ್ಬಿಡು. ಬನ್ರಿ. ನೀವೇನ್ ಮಾಡ್ಬೇಕಿತ್ತು ಅಂತ ನಾನು ಹೇಳ್ಕೊಡ್ತೀನಿ. ಕಂಟೆಸ್ಟೆಂಟು ಅಲ್ಲ ಅಂತ ಬಾಮ್ಮ. ನಾನು ಇವಾಗ ಸಾಧು ಸರ್ ಜೊತೆ ಅಲ್ಲ, ಯಾರ್ದು ಮನೆ ಉಸಾಬರಿ ಅಲ್ಲಿ ಕೂತ್ಕೊಂಡು ನಿನ್ನ ಇರೋ ಒಂದೇ ಆಪ್ಷನ್, ಡೈರೆಕ್ಟರ್ ಆಗ್ತೀಯಾ? ಬೇಡ ಸರ್. ಯಾಕೆ? ಯಾರು ಡೈರೆಕ್ಟರ್ ಮಾಡಿದ್ರು ಅಂತ ಅದಕ್ಕೆ ಹೊಡಿತೀವಿ. ನಾವು ಮಾಡಿ ತಮಾಷೆಗೆ, ಬಟ್ ನಿಜವಾಗ್ಲೂ ಅದ್ಭುತವಾದ ಸ್ಕಿಟ್ ಮಾಡಿದ್ರಿ. ಬಲೆ ಜಾಗಿ ಚಪ್ಪಾಳೆ.